ನಮಸ್ತೆ ಸ್ನೇಹಿತರೆ, ಹೇಗಿದ್ದೀರಾ? ಮತ್ತೊಮ್ಮೆ ಕುಕ್ ವಿತ್ ಸಾಯಿ ಕೀರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿಮ್ಮ ಮನೆಯಲ್ಲಿ ಹೇಗೆ ದಿನನಿತ್ಯ ಕೆಲಸಗಳು ಸಾಗ್ತವೋ ಅದೇ ರೀತಿ ನಮ್ಮ ಮನೆಯಲ್ಲೂ ದಿನನಿತ್ಯ ಕೆಲಸಗಳು ಸಾಗ್ತವೆ. ಅಂದಮೇಲೆ ನಮ್ಮ ಸ್ವಂತ ವಿಚಾರಗಳನ್ನು ಈ ವಿಡಿಯೋ ಮೂಲಕ ನಿಮಗೆ ತಿಳಿಸೋದ್ರಲ್ಲಿ ಅರ್ಥ ಇಲ್ಲ. ಆದರೆ ನಿಮಗೆ ಉಪಯೋಗ ಆಗೋ ವಿಚಾರಗಳನ್ನು ತಿಳಿಸೋದ್ರಿಂದ ಖಂಡಿತ ಒಂದಲ್ಲ ಒಂದು ರೀತಿಯಲ್ಲಿ ನಿಮಗೆ ಸಹಾಯ ಆಗತ್ತೆ ಅನ್ನೋದು ನನ್ನ ನಂಬಿಕೆ. ಸ್ನೇಹಿತರೆ, ನನ್ನ ಶ್ರೀ ಚಾನಲ್ ಕೂಡ ನೀವು ನೋಡ್ತಾ ಇದ್ದೀರಾ. ಅದರಲ್ಲೂ ಕೂಡ ನಾನು ಮೋಟಿವೇಶನಲ್ ವಿಡಿಯೋಗಳನ್ನು ಹಾಕ್ತೀನಿ, ಹಾಗೆ ಟ್ಯಾರೋ ರೀಡಿಂಗ್ ಕೂಡ ಮಾಡ್ತೀನಿ. ಆದರೆ ಈ ಚಾನಲ್ನ ಉದ್ದೇಶ ಏನಪ್ಪ ಅಂದರೆ, ಗೃಹಿಣಿಯರಿಗಾಗಿ ಯಾವ ರೀತಿ ಒಂದು ಆತ್ಮವಿಶ್ವಾಸವನ್ನು ನಾವು ದಿನನಿತ್ಯ ಮೂಡಿಸ್ಕೊಳ್ಬೇಕು, ಯಾವ ವಿಚಾರಗಳನ್ನು ನಾವು ಇಗ್ನೋರ್ ಮಾಡಬೇಕು, ನಮ್ಮ ಜೀವನ ಶೈಲಿಯನ್ನು ಯಾವ ರೀತಿ ನಾವು ಬದಲಾಯಿಸ್ಕೊಳ್ಬೇಕು, ಹಾಗೆ ನಾವು ಹೇಗೆ ಒಂದು ಉತ್ಸಾಹದಾಯಕವಾದ ಜೀವನದಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಳ್ಬೇಕು. ಯಾರೋ ಏನೋ ಅಂತಾರೆ ಅಂತ ಹೇಳಿ ನಾವು ನಮ್ಮನ್ನು ಕುಗ್ಗಿಸ್ಕೊಂಡ್ರೆ ಇಲ್ಲಿ ನಷ್ಟ ಆಗೋದು ನಮಗೆ, ಅವರಿಗಲ್ಲ ಅಲ್ವಾ? ಕೂತ್ಕೊಂಡು ಮಾತಾಡೋರಿಗೇನೋ ಮಾತಾಡ್ತಾ ಇರ್ತಾರೆ. ಆದರೆ ಅವ್ರು ಮಾತಾಡಿದ ಮಾತಿಗೆಲ್ಲ ನಾವು ನೊಂದ್ಕೊಳ್ತಾ ಹೋದರೆ ನಮ್ಮ ಜೀವನನೇ ಒಂದು ರೀತಿಯಲ್ಲಿ ಸ್ತಬ್ಧವಾಗಿ ನಿಂತು ಬಿಡುತ್ತೆ. ಹಾಗೆ ನಾವು ಕೂಡ ಪದೇ ಪದೇ ಖಿನ್ನತೆಗೆ ಜಾರ್ತೀವಿ ಅಲ್ವಾ ಸ್ನೇಹಿತರೆ? ಅದರಲ್ಲೂ 40ರ ನಂತರ ಆಗಿರ್ಬೋದು, ಇಲ್ಲ ಇನ್ನೇನು 40 ಆಗ್ತಾ ಇದೆ, ಇನ್ನೊಂದು 2 ವರ್ಷ ಆದರೆ ಅಂತ ಹೇಳಿ ಅನ್ನೋ ಏಜಲ್ಲಿ ನಮಗೆ ಯಾವ ರೀತಿ ನಮ್ಮನ್ನು ನಾವು ಕಾಳಜಿ ಮಾಡ್ಕೊಳ್ಬೇಕು, ಇದರಿಂದ ನಮಗೆ ಏನು ಉಪಯೋಗ? ಎಲ್ಲದಕ್ಕಿಂತ ಮೊದಲು ನಾವು ಮಾತನಾಡಬೇಕಾಗಿರೋದು ನಮ್ಮ ದೇಹದ ಬಗ್ಗೆ. ಇದು ಅದೇ ಶರೀರ ಇಷ್ಟು ವರ್ಷಗಳು ನಮಗೆ ಜೊತೆಯಾಗಿ ನಮಗೆ ಸ್ಪಂದಿಸಿದೆ. ಬೆಳಗ್ಗೆಯಿಂದ ರಾತ್ರಿವರೆಗೂ ಮನೆಯನ್ನು ಸಂಭಾಳಿಸೋದಾಗಿರ್ಬೋದು, ಮಕ್ಕಳನ್ನು ಲಾಲನೆ ಪಾಲನೆ ಮಾಡೋದಾಗಿರ್ಬೋದು, ಹೆರೋದಾಗಿರ್ಬೋದು, ಗಂಡನನ್ನು ನೋಡ್ಕೊಳ್ಳೋದಾಗಿರ್ಬೋದು, ಅತ್ತೆ ಮಾವನ ಸೇವೆ ಆಗಿರ್ಬೋದು, ಮನೆ ಕೆಲಸ ಆಗಿರ್ಬೋದು, ಒಂದಲ್ಲ ಒಂದು ರೀತಿಯಲ್ಲಿ ಬಂದ ಸಂಬಂಧಿಕರನ್ನು ವಿಚಾರಿಸೋದಾಗಿರ್ಬೋದು, ಹಾಗೆ ಮನೆಯಿಂದ ಹೊರಗಡೆ ಹೋಗಿ ಕೆಲಸ ಮಾಡೋದು ಆಗಿರ್ಬೋದು. ಇಷ್ಟರ ನಡುವೆ ಇದೆಲ್ಲದಕ್ಕೂ ನಮಗೆ ಒಂದಲ್ಲ ಒಂದು ರೀತಿಯಲ್ಲಿ ಸಹಾಯ ಮಾಡ್ತಾ ಇದೆ ನಮ್ಮ ದೇಹ ಕೂಡ ಜೊತೆಯಾಗಿ ಅಲ್ವಾ? ವಯಸ್ಸಲ್ಲಿ ನಮಗೆ ಆಯಾಸನೂ ಗೊತ್ತಾಗೋದಿಲ್ಲ, ಒತ್ತಡನೂ ಗೊತ್ತಾಗೋದಿಲ್ಲ. ಮಕ್ಕಳು ಚಿಕ್ಕವರು ಇರ್ತಾರೆ, ಅವರ ಲಾಲನೆ ಪಾಲನೆಯಲ್ಲಿ ಆ ಒಂದು ಗಡಿಬಿಡಿಯಲ್ಲಿ ನಾವೆಲ್ಲವನ್ನು ಕಡೆಗಣಿಸಿ ನಾವು ಎಲ್ಲ ರೀತಿಲೂ ಒಂದು ಹೋರಾಟವನ್ನು ಮಾಡ್ತೀವಿ ನಮ್ಮ ಕುಟುಂಬಕ್ಕೋಸ್ಕರ ಅಲ್ವಾ? ಕೆಲವು ಬಾರಿ ಗಂಡನ ಸಿಡಿಮಿಡಿ ಆಗಿರ್ಬೋದು, ಅತ್ತೆ ಮಾವರ ಸಿಡಿಮಿಡಿ ಆಗಿರ್ಬೋದು, ಇಲ್ಲ ಇನ್ಯಾವುದೋ ರೀತಿ ಮಕ್ಕಳು ದಾರಿ ತಪ್ಪಿದ ವಿಚಾರದಲ್ಲಿ ಅವ್ರನ್ನ ಹೇಗೆ ಸರಿ ತರಬೇಕು ಅನ್ನೋ ವಿಚಾರ ಆಗಿರ್ಬೋದು, ಇಲ್ಲ ಅವರು ಓದೋ ವಿಚಾರದಲ್ಲಾಗಿರ್ಬೋದು. ಈ ಎಲ್ಲ ಜವಾಬ್ದಾರಿಗಳು ಗೃಹಿಣಿಯರಿಗೆ ಹೆಚ್ಚಾಗಿರುತ್ತೆ. ಹೊರಗೆ ಹೋಗಿ ದುಡಿಯೋ ಗಂಡಸರಿಗೆ ಅದರ ಒತ್ತಡ ತುಂಬ ಕಡಿಮೆ ಇರುತ್ತೆ. ಇಲ್ಲ ಅಂತಲ್ಲ, ಅವರಿಗೂ ಅವರದ್ದೇ ಆದ ಜವಾಬ್ದಾರಿಗಳಿದ್ರೂ ಕೂಡ ಗಂಡಸಿಗಿಂತ ಹೆಣ್ಣಿಗೆ ಜವಾಬ್ದಾರಿ ಜಾಸ್ತಿ. ಮಕ್ಕಳದ್ದು, ಕುಟುಂಬದ್ದು, ಮನೆಯನ್ನು ಸಂಭಾಳಿಸೋದು, ಕ್ಲೀನಾಗಿ ಇಟ್ಕೊಳ್ಳೋದಾಗಿರ್ಬೋದು, ಅಡುಗೆ ಮಾಡೋದಾಗಿರ್ಬೋದು, ರುಚಿ ರುಚಿಯಾಗಿ ನಾಳೆಗೇನು ಅಂತ ಹೇಳಿ ತಯಾರಿ ಮಾಡ್ಕೊಳ್ಳೋದಾಗಿರ್ಬೋದು, ಪೂಜೆ ಆಗಿರ್ಬೋದು, ಕುಟುಂಬದ ಒಂದು ಕುಲದೇವರಿಗೆ ಹೋಗೋದಾಗಿರ್ಬೋದು. ಇವೆಲ್ಲ ಜವಾಬ್ದಾರಿಗಳು ಗಂಡಸಿಗಿಂತ ಹೆಂಗಸಿಗೆ ಜಾಸ್ತಿ ಇರುತ್ತೆ ಸ್ನೇಹಿತರೆ, ಹೆಣ್ಮಕ್ಳಿಗೆ ಅಲ್ವಾ? ಇದು ನಿಮ್ಮೆಲ್ಲರ ವಿಚಾರವೇ ಆಗಿದೆ. ಆದರೆ ಇಲ್ಲಿ 40ರ ನಂತರ ನಮ್ಮ ದೇಹಕ್ಕೆ ನಿಧಾನವಾಗಿ ಆಯಾಸ ಆಗಲಿಕ್ಕೆ ಶುರುವಾಗುತ್ತೆ. ಅದು ಸಹಜ. ಅಂದರೆ ಕೊಂಚ ಬದಲಾವಣೆ ಆಗಲಿಕ್ಕೆ ಶುರುವಾಗತ್ತೆ. ತಲೆ ಕೂದಲು ಸ್ವಲ್ಪ ಸ್ವಲ್ಪ ಬಿಳಿ ಆಗೋದಾಗಿರ್ಬೋದು, ಒಂದು ಅಂಗಾಲು ಉರಿ ಆಗಿರ್ಬೋದು, ಮಂಡಿ ನೋವಾಗಿರ್ಬೋದು, ಸೊಂಟ ನೋವಾಗಿರ್ಬೋದು, ಬೆಳಗ್ಗೆ ಎದ್ದಾಗ ಇಲ್ಲ ಒಂದು ಆಯಾಸ ಆಗಿರ್ಬೋದು, ಇನ್ನೊಂದು ಸ್ವಲ್ಪ ಹೊತ್ತು ಮಲ್ಗೋಣ ಅಂತ ಹೇಳಿ ಅನಿಸ್ಬೋದು. ಈ ರೀತಿಯಾಗಿ ಕೆಲವು ಆಯಾಸಗಳು ನಮ್ಮ ದೇಹಕ್ಕೆ ಶುರುವಾಗ್ತವೆ. ಇದು ಸಹಜ. ಈಗ ನಿಮ್ಮ ಎಲ್ಲರ ಹಂತ ಅದೇ ಆಗಿದೆ ಅಲ್ವಾ? ಅಂದರೆ ಯೌವನದಲ್ಲಿ ನಮಗೆ ಏನೂ ಗೊತ್ತಾಗೋದಿಲ್ಲ, ಆ ಒಂದು ಒತ್ತಡ ಯಾವ ವಿಚಾರನೂ ನಮಗೆ ಗೊತ್ತಾಗೋದಿಲ್ಲ. ಮುಂದೆ ಸಾಕ್ತೀವಿ. 40ರ ವಯಸ್ಸಿಗೆ ಬಂದ ತಕ್ಷಣ ಮಕ್ಕಳೆಲ್ಲ ದೊಡ್ಡವರಾಗಿರ್ತಾರೆ, ಜವಾಬ್ದಾರಿಗಳು ಸ್ವಲ್ಪ ಸ್ವಲ್ಪ ಎಲ್ಲೋ ಕಡಿಮೆ ಆಗ್ತಾ ಇರತ್ತೆ. ಆಗಲೇ ಗಂಡ ಹೆಂಡತಿಯ ಮಧ್ಯೆ ಸ್ವಲ್ಪ ಜಗಳಗಳು ಕಡಿಮೆ ಆಗ್ಲಿಕ್ಕೆ ಶುರುವಾಗುತ್ತೆ. ಸಂಬಂಧಿಕರು ಇಲ್ಲ ಯಾವುದೋ ಒಂದು ಮಧ್ಯೆ ಬರುವ ಸಮಸ್ಯೆ, ಇದೆಲ್ಲದನ್ನು ನಾವು ಅರ್ಥ ಮಾಡಿಕೊಂಡು ಎಲ್ಲವನ್ನು ಇಗ್ನೋರ್ ಮಾಡಿಕೊಂಡು ಎಲ್ಲೋ ಒಂದು ರೀತಿಯಲ್ಲಿ ಆ 40ರ ಒಂದು ವಯಸ್ಸಿಗೆ ನಾವು ಸ್ವಲ್ಪ ಪಾಠವನ್ನು ಕಲ್ತಿರ್ತೀವಿ. ಇದರ ಅರ್ಥ ಈಗ ನಮ್ಮ ದೇಹ 40ರ ನಂತರ 40ರ ವಯಸ್ಸಿಗೆ ಬಂದ ತಕ್ಷಣ ಸ್ವಲ್ಪ ಆಯಾಸವನ್ನು ಅನುಭವಿಸ್ತಾ ಇದೆ. ಅದರ ಅನುಭವಕ್ಕೆ ನಾವು ಜಾರಿದ್ದೀವಿ ಅಲ್ವಾ? ಇದಕ್ಕೆ ಏನು ಕಾರಣ, ಅದರ ಬಗ್ಗೆ ತಿಳ್ಕೊಳ್ಳೋಣ ಇವತ್ತು. ಅದಕ್ಕಿಂತ ಮೊದಲು 2025ರ ಡಿಸೆಂಬರ್ ತಿಂಗಳ 17ನೆಯ ತಾರೀಕು ಧನುರ್ಮಾಸ ಪೂಜೆ ಪ್ರಾರಂಭವಾಗಿದೆ ಸ್ನೇಹಿತರೆ. ಬ್ರಾಹ್ಮಿ ಮುಹೂರ್ತದಲ್ಲೇ ಈ ಪೂಜೆಯನ್ನು ಮಾಡಬೇಕು. ಎಷ್ಟಾಗುತ್ತೋ ಅಷ್ಟು ನಿಮ್ಮ ಮನೆ ಸುತ್ತಮುತ್ತ ಅರಳಿ ವೃಕ್ಷ ಇದ್ದರೆ ಪೂಜೆ ಮಾಡ್ಕೊಂಡು ಬನ್ನಿ. ಆಗಲಿಲ್ಲ ಅಂದರೆ ಅದಕ್ಕೂ ಬೇಜಾರು ಮಾಡ್ಕೊಳ್ಬೇಡಿ. ಸೂರ್ಯ ಉದಯ ಆಗೋದಕ್ಕಿಂತ ಮೊದಲು ಬೇಗ ಎದ್ದು ನಿಮ್ಮ ಮನೆಯ ಪೂಜೆ ಮಾಡಿಕೊಂಡ್ರೂ ಅಷ್ಟೇ ಫಲ ಸಿಗುತ್ತೆ. ಯಾವುದೂ ಒಂದು ಭ್ರಮೆಯಲ್ಲ, ಮೂಢನಂಬಿಕೆ ಅಲ್ಲ. ಎಲ್ಲ ಆಚರಣೆಗಳಿಗೂ ಅದರದ್ದೇ ಆದ ಮಹತ್ವ ಇದ್ದೇ ಇದೆ ಸ್ನೇಹಿತರೆ. ಯಾವುದೇ ನಮ್ಮ ಹಿರಿಯರು ಕೊಟ್ಟ ಒಂದು ಆಚರಣೆಗಳು ಯಾವುದೂ ಕೂಡ ವ್ಯರ್ಥ ಆಗಿಲ್ಲ. ನಾವು ಕೆಲವೊಂದು ಸಾರಿ ಅದನ್ನು ವ್ಯರ್ಥ ಅಂದ್ಕೊಂಡು ನಾವು ನಮ್ಮ ಜೀವನವನ್ನು ಅನರ್ಥಕ್ಕೆ ನೂಕೊಂಡಿದ್ದೀವಿ ಅಷ್ಟೇ ಸ್ನೇಹಿತರೆ. ಹಾಗಾದರೆ ಈಗ 40ರ ನಂತರ ನಮ್ಮ ಈ ಆಯಾಸವನ್ನು ಹೇಗೆ ನಾವು ಕಳ್ಕೊಳ್ಳೋದು? ನಾನು ಎಷ್ಟೋ ಸಾರಿ ನನ್ನ ಶ್ರೀ ಚಾನಲ್ನ ವಿಡಿಯೋಗಳಲ್ಲಿ ಹೇಳಿದ್ದೀನಿ, ನಮ್ಮ ದೇಹಕ್ಕೆ
ತನ್ನದೇ ಆದ ಯಾವ ರೀತಿ ಒಂದು ಶಕ್ತಿ ಇದೆ ಅಂದರೆ ತನ್ನನ್ನು ತಾನೇ ಅದು ಹೀಲ್ ಮಾಡ್ಕೊಳ್ಳುತ್ತೆ. ಅಂತಹ ಶಕ್ತಿ ಇದೆ. ಇಲ್ಲಿ ತೋರಿಸ್ತಾ ಇರೋ ದುಡ್ಡಿನ ಬಗ್ಗೆ ಯೋಚಿಸ್ತಾ ಇದ್ದೀರಾ? ಇದು ನನ್ನ ಮಗ ಕೂಡಿಟ್ಟಿದ್ದಾನೆ. ಕುರ್ಕುರೆ ತರ್ತಾನೆ ಹೋಗಿ, ಆವಾಗ ಅದರಲ್ಲಿ ಒಂದು ಪ್ಯಾಕೆಟು ಹಣ ಬರುತ್ತೆ. ಅದನ್ನು ತಂದು, ಅಮ್ಮ ಇದು ನಾನು ಜೋಡಿಸ್ತೀನಿ, ನಿಂಗೆ ಮುಂದೆ ಕೊಡ್ತೀನಿ, ನಿನಗೆ ಮುಂದೆ ಏನಾದರೂ ಕಷ್ಟ ಬಂದಾಗ ನಾನು ಕೊಡ್ತೀನಿ, ಜೋಡಿಸಿಡ್ತೀನಿ ಅಂತ ಜೋಡಿಸಿಡ್ತಾ ಇದ್ದಾನೆ. ಅದು ಹಣನೇ ಅಲ್ವಾ, ಅದಕ್ಕೆ ನನಗೆ ಒಗಾಸಕ್ಕೆ ಇಷ್ಟ ಇಲ್ಲ, ಹಾಗಾಗಿ ಇಟ್ಟಿದ್ದೀನಿ. ಅಂದರೆ ಸ್ನೇಹಿತರೆ, ನಮ್ಮ ದೇಹಕ್ಕೆ ನೋವು ಆಗ್ತಾ ಇದೆ, ಒತ್ತಡ ಆಗ್ತಾ ಇದೆ, ಯಾರು ಮಾನಸಿಕವಾಗಿ ನೋವು ಕೊಟ್ಟಿದ್ದಾರೆ, ಇಲ್ಲ ಈಗಲೂ ಆ ನೋವನ್ನು ಅನುಭವಿಸ್ತಾ ಇದ್ದೀವಿ. ಹಾಗೆ ನಮ್ಮ ದೇಹಕ್ಕೆ ಅಷ್ಟಾಗಿ ವಯಸ್ಸು ಆಗಿಲ್ಲ, ಆದರೂ ಕೂಡ ಅದು ತುಂಬ ಆಯಾಸ ಆದಂತೆ ಅನ್ನಿಸ್ತಾ ಇದೆ. 40 ಅಂಥ ವಯಸ್ಸಲ್ಲ, ಆದರೂ ಕೂಡ ದೇಹ ಎಲ್ಲೋ ಒಂದು ರೀತಿಲಿ ತನ್ನ ಆಸಕ್ತಿಯನ್ನು ಕಳ್ಕೊಳ್ತಾ ಇದೆ, ಕುಗ್ಗುತ್ತಾ ಇದೆ. ಈಗ ಮೊದಲಿನಂತೆ ಒಂದು ಹೂ ಮುಡ್ಕೊಳ್ಳೋಕೆ ಇಷ್ಟ ಇಲ್ಲ, ಒಂದು ತಲೆ ಬಾಚ್ಕೊಳ್ಳೋಕೆ ಇಷ್ಟ ಆಗೋದಿಲ್ಲ, ಮುಗೀತಲ್ಲ ಇನ್ನೇನು ಅನ್ನೋ ರೀತಿಲಿ ನಮ್ಮನ್ನು ನಾವು ಕುಗ್ಗಿಸ್ಕೊಳ್ತಾ ಇದ್ದೀವಿ. ಇಲ್ಲೇ ನಾವು ಮಾಡ್ತಾ ಇರುವ ಮೊದಲನೇ ತಪ್ಪು. ಅಂದರೆ ಎಲ್ಲಿ ನೆಗ್ಲೆಕ್ಟ್ ಮಾಡಿ ನಮ್ಮ ದೇಹದ ವಿಚಾರದಲ್ಲಿ, ನಮ್ಮ ಮನಸ್ಥಿತಿಯ ವಿಚಾರದಲ್ಲಿ ನಾವು ನಂಬಿಕೆಯನ್ನು ಕಳ್ಕೊಳ್ತಾ ಇದ್ದೀವೋ, ಕಾಳಜಿಯನ್ನು, ಆತ್ಮವಿಶ್ವಾಸವನ್ನು ಕುಗ್ಗಿಸ್ಕೊಳ್ತಾ ಇದ್ದೀವೋ, ಅಲ್ಲಿಂದಲೇ ನಮ್ಮ ಹೊಸ ಪಯಣ ಶುರುವಾಗಿರುತ್ತೆ ಸ್ನೇಹಿತರೆ. ಯಾಕಂದರೆ ನಮಗೆ ಇದೇ ವಯಸ್ಸಲ್ಲಿ ನಮಗೆ ತುಂಬ ಒಂದು ಉತ್ಸಾಹ ಬೇಕು. ಯಾಕಂದರೆ ಮಕ್ಕಳೆಲ್ಲ ತಮ್ಮ ತಮ್ಮ ದಾರಿಯನ್ನು ಸ್ವಲ್ಪ ಮಟ್ಟಿಗೆ, ಅಂದರೆ ದೂರದಲ್ಲೆಲ್ಲ ಓದೋದು, ಅವರವರ ಕೆಲಸದಲ್ಲಿ ಬ್ಯುಸಿಯಾಗಿರ್ತಾರೆ. ಈಗ ನಾನು ನನ್ನ ಗಂಡ ಮನೆಯಲ್ಲಿ ಇರ್ತೀವಿ, ಜೊತೆಗೆ ವಯಸ್ಸಾದ ಅತ್ತೆ ಮಾವ ಇರ್ಬೋದು, ಇಲ್ಲ ಕೂಡು ಕುಟುಂಬ ಆದರೆ ಅಲ್ಲಿ ತುಂಬ ಜನ ಇರ್ತಾರೆ ಬಿಡಿ. ಈಗ ಇಲ್ಲಿ ತುಂಬ ಜನರಿಗೆ ಕಾಡೋ ಪ್ರಶ್ನೆ, ಯಾರು ಇಬ್ಬರೇ ಇರ್ತಾರಲ್ಲ ಅವರಿಗೆ ತುಂಬ ಒಂದು ಒತ್ತಡ ಕಾಡಲಿಕ್ಕೆ ಶುರುವಾಗುತ್ತೆ. ಆಗ ಅವರಿಗೆ ಆಯಾಸ, ಅಂದರೆ ಯಾವ ರೀತಿ ಅಂದರೆ ಟಿ ವಿ ನೋಡೋದು, ತುಂಬ ಮಲಗೋದು, ಅಂದರೆ ಕೆಲಸನೂ ಕಡಿಮೆ ಆಗಿಬಿಟ್ಟಿರುತ್ತೆ. ಆವಾಗಿನಷ್ಟು ಒಂದು ಓಡಾಟ, ಒಂದು ಗಡಿಬಿಡಿ ಇರೋದಿಲ್ಲಲ್ಲ ಈಗ. ಹಾಗಾಗಿ ಕೂತ್ಕೊಂಡಲ್ಲೇ ಕೂತ್ಕೊಳ್ಳೋದು, ಈ ರೀತಿ ಮಾಡಿದಾಗ ನಮ್ಮ ದೇಹಕ್ಕೆ ತುಂಬ ಎಫೆಕ್ಟ್ ಆಗುತ್ತೆ. ಅಂದರೆ ತನ್ನ ದೇಹ ತಾನು ಮರ್ತು ಬಿಡುತ್ತೆ ತನ್ನನ್ನು ತಾನು ಹೀಲ್ ಮಾಡ್ಕೊಳ್ಬೇಕು ಅಂತೇಳಿ ನಮ್ಮ ದೇಹ. ಆವಾಗಲೇ ನೋಡಿರಿ ನಮಗೆ ಶುರುವಾಗೋದು ಕಾಯಿಲೆಗಳು. ಯಾಕಂದರೆ ಈಗ ಆವಾಗಿನಷ್ಟು ಕೆಲಸ ಇಲ್ಲ, ಮಕ್ಕಳನ್ನ ಸಾಕೋ ಜವಾಬ್ದಾರಿನೂ ಕಡಿಮೆ ಆಗಿದೆ ಸ್ವಲ್ಪ ಸ್ವಲ್ಪ. ಅಂದರೆ ಅವ್ರ ಕೆಲಸ ಅವರೇ ಮಾಡ್ಕೊಳ್ತಾ ಇದ್ದಾರೆ, ಮನೆ ಕೆಲಸನೂ ಸ್ವಲ್ಪ ಕಡಿಮೆ ಆಗಿದೆ. ಆದರೂ ಕೂಡ ಈಗ ನಮಗೆ ಮಂಡಿ ನೋವು ಬರ್ತಾ ಇದೆ, ತಲೆನೋವು ಬರ್ತಾ ಇದೆ, ಸುಸ್ತಾಗ್ತಾ ಇದೆ, BP ಇದೆ, ಶುಗರ್ ಇದೆ, ಇನ್ನೇನೇನೋ ಒಂದು ರೀತಿಯ ಸಮಸ್ಯೆಗಳು ನಮ್ಮನ್ನು ಕಾಡ್ತಾ ಇದ್ದಾವೆ. ಇದಕ್ಕೆ ಕಾರಣ ಏನಂದರೆ ನಮ್ಮ ಈ ಆಲಸ್ಯ, ನಮ್ಮ ಈ ಸೋಮಾರಿತನ, ನಮ್ಮನ್ನು ನಾವು ಈ ರೀತಿ ಅಂದ್ಕೊಂಡಿರೋದು. ಮುಗೀತಲ್ಲ, ಎಲ್ಲ ಮುಗೀತಲ್ಲ ಅಂತ ಹೇಳಿ. ಈಗ ಸುಸ್ತಿಗೂ ಆಸ್ಪತ್ರೆಗೆ ಹೋಗ್ತೀವಿ, ತಲೆನೋವಿಗೂ ಆಸ್ಪತ್ರೆಗೆ ಹೋಗ್ತೀವಿ. ಏನೇ ಒಂದು ಸಣ್ಣ ಪುಟ್ಟ ದೇಹಕ್ಕೆ ಸಮಸ್ಯೆ ಆದರೂ ಕೂಡ ನಾವೀಗ ಆಸ್ಪತ್ರೆಗೆ ಹೋಗ್ತಾ ಇದ್ದೀವಿ. ಹಿಂದೆ ನಾವು ವಯಸ್ಸಲ್ಲಿ ಏನೇ ಒಂದು ಸ್ವಲ್ಪ ಗಾಯ ಆದರೂ, ಇಲ್ಲ ಗ್ಯಾಸ್ ಹತ್ರ ಅಡುಗೆ ಮಾಡಬೇಕಾದ್ರೆ ಕೈ ಸುಟ್ಕೊಂಡ್ರು, ಇಲ್ಲ ಏನೋ ಆ ಗಡಿಬಿಡಿ ಇಲ್ಲಿ ಎಡವಿ ಬಿದ್ದರು, ಮಕ್ಕಳನ್ನ ಒಂದು ಆಟ ಆಡಿಸ್ಬೇಕಾದ್ರೆ ಏನೇ ಮಾಡ್ತಾಯಿದ್ರು ಅದ್ರ ಬಗ್ಗೆ ನಾವು ನೆಗ್ಲೆಕ್ಟ್ ಮಾಡ್ತಾ ಇದ್ವಿ. ಅಂದರೆ ಅವುಗಳ ಬಗ್ಗೆ ತುಂಬ ಕಾಳಜಿ ಮಾಡ್ತಾ ಇರಲಿಲ್ಲ, ಸರಿ ಆಗತ್ತೆ ಬಿಡು ಅನ್ನೋ ರೀತಿಲಿ ಇರ್ತಿದ್ವಿ. ಆದರೆ ಈಗ ಸಣ್ಣ ಪುಟ್ಟ ಸಮಸ್ಯೆಗಳಿಗೂ ಕೂಡ ಒಂದು ಸಣ್ಣ ಚಿಕ್ಕದು ತಲೆನೋವು ನಮ್ಮಿಂದ ತಡ್ಕೊಳಕ್ಕಾಗ್ತಾ ಇಲ್ಲ, ಅದಕ್ಕೋಸ್ಕರ ಆಸ್ಪತ್ರೆಗೆ ಹೋಗ್ತಿದ್ದೀವಿ. ಸ್ನೇಹಿತರೆ, ಇಲ್ಲೇ ನಾವು ಮಾಡ್ತಾ ಇರುವ ಎರಡನೆಯ ತಪ್ಪು. ಇಲ್ಲಿ ನಾನು ಸ್ವಲ್ಪ ಆಧ್ಯಾತ್ಮಿಕತೆಯನ್ನು ಟಚ್ ಮಾಡ್ತೀನಿ. ಯಾವ ರೀತಿ ಅಂದರೆ, ನಾವು ಭಗವಂತನ ಅಂಶ ಅಂದಮೇಲೆ ಅವರಷ್ಟೇ ಶಕ್ತಿಗಳು ನಮ್ಮಲ್ಲಿ ಇರ್ತವೆ ಅಲ್ವಾ? ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಅಲ್ಲಿಗೆ ನಮಗೆ ಯಾವುದೇ ರೀತಿ ಕಾಯಿಲೆಗಳು ಬಂದರೂ ಕೂಡ ಸುಧಾರಿಸ್ಕೊಳ್ಳುವಂಥ ಒಂದು ಅಂಶವನ್ನು ಭಗವಂತ ನಮ್ಮ ದೇಹದೊಳಗೆ ಇಟ್ಟಿರ್ತಾರೆ. ಅದನ್ನು ಯಾವ ರೀತಿ ನಾವು ಜಾಗೃತಗೊಳಿಸ್ಕೊಳ್ಬೇಕು. ಕೆಲವರು ಕುಂಡಲಿನಿ ಶಕ್ತಿಯನ್ನು ಜಾಗೃತಗೊಳಿಸ್ಕೊಳ್ತಾರೆ. ಆವಾಗ ಎಲ್ಲೇ ಒಂದು ಎದೆ ನೋವು ಬಂದಾಗಿರ್ಬೋದು, ಹೊಟ್ಟೆ ನೋವು ಬಂದಾಗ ಆಗಿರ್ಬೋದು, ತಲೆನೋವು ಬಂದಾಗ ಆಗಿರ್ಬೋದು, ಅದರ ಮೂಲಕ ಆ ಒಂದು ಹೀಲಿಂಗ್ ಮಾಡ್ಕೊಳ್ತಾರೆ. ಹಾಗಾಗಿ ಅದು ಕಡಿಮೆ ಆಗುತ್ತೆ, ಆಸ್ಪತ್ರೆಗೆ ಹೋಗೋ ಅವಶ್ಯಕತೆ ಇರಲ್ಲ. ಸ್ವಲ್ಪ ಹಿಂದೆ ಹೋಗಿ, ಅಂದರೆ ಋಷಿ ಮುನಿಗಳು ಯಾವಾಗಲೂ ಕಾಡಲ್ಲೇ ತಿರುಗಾಡ್ತಿದ್ರು, ಬೆಳಗ್ಗೆ ಎಲ್ಲ ತಪಸ್ ಮಾಡ್ತಾಯಿದ್ರು ಅಲ್ವಾ, ಬೇಗನೆ ಬ್ರಾಹ್ಮಿ ಮುಹೂರ್ತದಲ್ಲಿ. ಆದರೂ ಕೂಡ ಅವ್ರು ಯಾವತ್ತಾದರೂ ಆಯಾಸ, ಸುಸ್ತು ಅಂತ ಹೇಳಿದಾರ? ಇಲ್ಲ. ಯಾಕೆ ಹೇಳ್ರಿ? ಅವ್ರು ಯಾವಾಗಲೂ ಭಗವಂತನ ಸ್ಮರಣೆಯಲ್ಲೇ ಇರ್ತಿದ್ರು. ಅವರ ಆಹಾರ, ರೀತಿ ನೀತಿ ನಡವಳಿಕೆಗಳು ಬಹಳ ಹಿತಮಿತವಾಗಿರ್ತಿದ್ವು. ಹಾಗಾಗಿ ಅವರು ಆರೋಗ್ಯವಾಗಿ ಇರ್ತಿದ್ರು ಅಲ್ವಾ? ಧ್ಯಾನದ ಮೂಲಕ ಕುಂಡಲಿನಿ ಶಕ್ತಿಯನ್ನು ಜಾಗೃತಗೊಳಿಸ್ಕೊಳ್ಳೋದ್ರ ಮೂಲಕ ನಮ್ಮಲ್ಲೇ ಇರುವ ಒಂದು 7 ಚಕ್ರಗಳನ್ನು ಒಂದು ಜಾಗೃತ ಅವಸ್ಥೆಯಲ್ಲಿ ಯಾವಾಗಲೂ ಇಟ್ಕೊಳ್ತಾ ಇದ್ರು. ಅಂದರೆ ಧ್ಯಾನ, ಭಗವಂತನ ನಾಮಸ್ಮರಣೆ, ಒಳ್ಳೆಯ ವಿಚಾರಗಳು, ಒಳ್ಳೆಯ ಉದ್ದೇಶಗಳು ಯಾವಾಗಲೂ ಅವರನ್ನು ಆರೋಗ್ಯವಾಗಿ ಇಡ್ತಾ ಇದ್ವು ಅಲ್ವಾ? ಈಗ ಅರ್ಧ ವಯಸ್ಸಂತೂ ಕಳೆದು ಬಿಟ್ಟಿದ್ದೀವಿ. ಹಾಗಾದರೆ ನಾವೀಗ 3ನೇ ಸ್ಟೆಪ್ಪನ್ನು ಅನುಸರಿಸೋಣ. ನಮ್ಮ ದೇಹವನ್ನು ನಾವೇ ಹೇಗೆ ಮನೆಯಲ್ಲಿದ್ದು ಹೀಲ್ ಮಾಡ್ಕೊಳ್ಬೇಕು, ಅಂದರೆ ನಮ್ಮ ಒಂದು ಶಕ್ತಿಯನ್ನು ಜಾಗೃತಗೊಳಿಸ್ಕೊಳ್ಬೇಕು, ಹೆಚ್ಚಿಸ್ಕೊಳ್ಬೇಕು. ಈ ಆಯಾಸ, ಈ ತಲೆನೋವು, ಈ ಅತಿಯಾದ ಒತ್ತಡ, ಒಂದು ಶುಗರ್ ಆಗಿರ್ಬೋದು, BP ಆಗಿರ್ಬೋದು, ಎಲ್ಲ ರೀತಿಯ ಒಂದು ನೋವುಗಳನ್ನು ನಾವು ಕೂಡ ನಮ್ಮ ದೇಹವನ್ನು ಹೀಲ್ ಮಾಡ್ಕೊಳ್ಳೋದ್ರ ಮೂಲಕ, ನಮ್ಮ ದೇಹದಲ್ಲೇ ಆ ಒಂದು ಪ್ರೊಸೀಜರ್ ಇರುತ್ತೆ, ಅದನ್ನು ಜಾಗೃತ ಮಾಡಿಕೊಂಡ್ರೆ ಖಂಡಿತವಾಗಿಯೂ ಈ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ನಮ್ಮ ದೇಹವೇ ಕೊಡುತ್ತೆ ಸ್ನೇಹಿತರೆ. ಅಂಥ ಒಂದು ಅದ್ಭುತವಾದ ದೇಹ ಮಾನವ ದೇಹ ಆಗಿದೆ. ಅಲ್ಲಿಗೆ ಇಷ್ಟು ವರ್ಷ ನಿಮ್ಮ ಎಲ್ಲ ರೀತಿಯ ಒಂದು ವಿಚಾರಗಳಿಗೆ
ಸ್ಪಂದಿಸಿದ ದೇಹ ಈಗ ನಿಮ್ಮಿಂದ ಕಾಳಜಿಯನ್ನು ಕೇಳ್ತಾ ಇದೆ. ಹಾಗಾಗಿ ಈ ಸಮಯದಲ್ಲಿ ನೀವು ನಿರಾಸೆಗಾಗಿರ್ಬೋದು, ಒತ್ತಡಕ್ಕಾಗಿರ್ಬೋದು, ಇಷ್ಟೇ ಆಯಿತು ನನ್ನ ಜೀವನ ಅಂಥೇಳಿ ಗೊಣಗಾಡುವ ಮೂಲಕ ಆಗಿರ್ಬೋದು, ಇಷ್ಟೆಲ್ಲ ಕೆಲಸ ನಾನು ಮಾಡಬೇಕಾ ಅನ್ನೋ ರೀತಿ ಜಿಗುಪ್ಸೆಗೆ ಒಳಗಾಗುವ ಮೂಲಕ ಆಗಿರ್ಬೋದು, ಖಂಡಿತವಾಗಿಯೂ ನೀವು ಈ ಏಜನ್ನು ಕಳಿಬಾರ್ದು. ಈ 40ರ ಆಸುಪಾಸಿನ ವಯಸ್ಸು ಕೂಡ ನೀವು ಇನ್ನೊಬ್ಬರಿಗೆ ಪ್ರೇರಣೆ ನೀಡುವ ಹಾಗೆ, ಮಾರ್ಗದರ್ಶನ ಅವರು ನಿಮ್ಮಿಂದ ಪಡೆಯುವ ಹಾಗೆ ಉತ್ಸಾಹದಾಯಕವಾಗಿ ಇಟ್ಕೊಳ್ಬಹುದು. ಅದು ಹೇಗೆ? ದೇವರ ಪೂಜೆ ಆಗಿರ್ಬೋದು, ಧ್ಯಾನ ಆಗಿರ್ಬೋದು, ದೀಪದ ಮುಂದೆ ಕುಳಿತು ಧ್ಯಾನ ಮಾಡೋದಾಗಿರ್ಬೋದು, ಹಾಗೆ ಜುಳು ಜುಳು ಹರಿಯುವ ನೀರನ್ನು ನೋಡೋದಾಗಿರ್ಬೋದು, ಪ್ರಾಣಿ ಪಕ್ಷಿಗಳನ್ನು ನೋಡೋದಾಗಿರ್ಬೋದು, ಕಲರವ ಕೇಳೋದಾಗಿರ್ಬೋದು, ಅವುಗಳಿಗೆ ಏನೋ ಒಂದು ಮುಷ್ಟಿ ನಿಮ್ಮ ಕೈಯಲ್ಲಿ ಒಂದು ಧಾನ್ಯಗಳನ್ನು ಆಹಾರವಾಗಿ ಕೊಡೋದಾಗಿರ್ಬೋದು, ಈ ರೀತಿಯಾಗಿ ಒಂದು ಸೇವೆ, ದಾನ, ಧರ್ಮ, ಕರುಣೆ ಇಂತಹವುಗಳನ್ನು ನಿಮ್ಮ ಮನಸ್ಸಲ್ಲಿ ಜಾಗೃತಗೊಳಿಸ್ಕೊಳ್ಬೇಕು. ದಿನನಿತ್ಯ ನಿಮ್ಮ ಕಾಳಜಿ ಹೇಗಿರಬೇಕು ಅಂದರೆ, ನಿಮ್ಮನ್ನು ಗೌರವಿಸಬೇಕು, ನಿಮ್ಮನ್ನು ಪ್ರೀತಿಸಬೇಕು, ಆತ್ಮವಿಶ್ವಾಸ ಹೆಚ್ಚಿರಬೇಕು, ಹಾಡು ಕೇಳಬೇಕು, ಹಾಡು ಹೇಳಬೇಕು. ನಿಮಗೆ ಯಾವ ಒಂದು ಅಭ್ಯಾಸ ಇತ್ತೋ ಹಿಂದೆ ನೀವು ಸಣ್ಣವರಿದ್ದಾಗ ಯಾವುದನ್ನು ತುಂಬ ಇಷ್ಟಪಡ್ತಿದ್ರು ಅದನ್ನು ಕೇಳಬೇಕು. ಹಾಗೆ ನಿಮ್ಮ ಸ್ನೇಹಿತರ ಜೊತೆ ಸ್ವಲ್ಪ ಹೊತ್ತು ಮಾತಾಡಬೇಕು, ನಗಬೇಕು. ಅಂದರೆ ನಿಮ್ಮ ದೇಹದ ಬಗ್ಗೆ ನೆಗ್ಲೆಕ್ಟ್ ಮಾಡಬಾರ್ದು. ಈಗ ನೀವು ತಲೆ ಬಾಚ್ಕೊಳ್ಬೇಕು, ಆವಾಗವಾಗ ಸ್ವಲ್ಪ ಕೊಂಚ ಮಲ್ಲಿಗೆ ಹೂವನ್ನು ಮುಡ್ಕೊಳ್ಬೇಕು. ಹಾಗೆ ದಿನನಿತ್ಯದ ನಿಮ್ಮ ಮನೆ ಕೆಲಸದ ಮಧ್ಯೆನೂ ಕೂಡ ನಿಮ್ಮ ದೇಹಕ್ಕೆ ವ್ಯಾಯಾಮವನ್ನು ನೀವು ನೀಡಲೇಬೇಕು. ಮನೆ ಕೆಲಸ ಬೇರೆಯದ್ದೇ ರೀತಿಯಲ್ಲಿ ಒಂದು ದೇಹಕ್ಕೆ ಶ್ರಮ ಕೊಟ್ಟರೆ, ಒಂದು ವಾಕಿಂಗ್ ಆಗಿರ್ಬೋದು, ಹಾಗೆ ಒಂದು ವ್ಯಾಯಾಮ ಆಗಿರ್ಬೋದು, ಅದು ಬೇರೆಯದ್ದೇ ರೀತಿಲಿ ನಮ್ಮ ದೇಹವನ್ನು ಹೀಲ್ ಮಾಡುತ್ತೆ. ಇದೆಲ್ಲ ಶರೀರದ ತೂಕವನ್ನು ಕಡಿಮೆ ಮಾಡ್ಕೊಳ್ಬೇಕು ಅನ್ನೋ ಉದ್ದೇಶದಿಂದ ಅಲ್ಲ. ಈ ವ್ಯಾಯಾಮ ನಮ್ಮ ಮನಸ್ಸನ್ನು ಹಗುರವಾಗಿಸುತ್ತೆ, ಜಾಗೃತಗೊಳಿಸುತ್ತೆ, ಲವಲವಿಕೆಯಿಂದ ಇರಲು, ನಮ್ಮ ದಿನವನ್ನು ವಿಶೇಷವಾಗಿಸಲು ನಮಗೆ ಸಹಾಯ ಮಾಡುತ್ತೆ. ಬಳೆ ಹಾಕ್ಕೊಳ್ಳೋದು, ಹಣೆಗೆ ಕುಂಕುಮ ಇಟ್ಕೊಳ್ಳೋದು, ತಲೆಗೆ ಹೂ ಮುಡ್ಕೊಳ್ಳೋದು, ಕಣ್ಣಿಗೆ ಕಾಡಿಗೆ ಹಚ್ಕೊಳ್ಳೋದು, ಇವೆಲ್ಲವೂ ನಿಮ್ಮನ್ನು ನೀವು ಕನ್ನಡಿಯಲ್ಲಿ ನೋಡಿದಾಗ ನಿಮಗೆಲ್ಲೋ ಒಂದು ರೀತಿಲಿ ಖುಷಿ ಕೊಡಬೇಕು. ಅಂದರೆ ತಲೆ ಹರಡ್ಕೊಂಡು, ಕೆದರ್ಕೊಂಡು, ಅಸ್ತವ್ಯಸ್ತ ಒಟ್ಟಿಗೆ ಹೇಗೋ ಮನೆ ಕೆಲಸ ಮಾಡ್ಕೊಂಡು ಹೋಗಿ ನಿಮ್ಮ ಕನ್ನಡಿ ನೋಡ್ಕೊಂಡಾಗ, ಅಯ್ಯೋ ನನ್ನ ಜೀವನ ಇಷ್ಟೇ ಆಗೋಯ್ತು ಬಿಡು, ಎಲ್ಲ ಬರೀ ಬೇರೆಯವ್ರಿಗೆ ಮಾಡಿದ್ದೇ ಆಯಿತು ಅನ್ನೋ ಮಟ್ಟಕ್ಕೆ ನಿಮ್ಮನ್ನು ನೀವು ನೋಡ್ಕೊಳ್ಬಾರ್ದು. ನಾನು ಇಷ್ಟು ಕೆಲಸದ ಮಧ್ಯೆ ಕೂಡ ನಾನು ನನ್ನ ಕಾಳಜಿಯನ್ನೇ ಮಾಡ್ಕೊಂಡಿದ್ದೀನಿ ಅನ್ನೋ ರೀತಿಲಿ ಪ್ರೌಡ್ ಫೀಲ್ ಆಗಬೇಕು. ಇಷ್ಟು ಜವಾಬ್ದಾರಿಗಳನ್ನ ನಿರ್ವಹಿಸಿದ್ದೀನಿ, ನನ್ನ ಗಂಡ, ಮಕ್ಕಳು, ಮನೆ, ಕುಟುಂಬ ಎಲ್ಲವನ್ನು ನೋಡಿಕೊಂಡು ಕೂಡ ನಾನು ನನ್ನನ್ನು ಇಷ್ಟು ಕಾಳಜಿ ಮಾಡ್ಕೊಂಡಿದ್ದೀನಿ ಅನ್ನೋ ರೀತಿಲಿ ಫೀಲ್ ಆಗಬೇಕು ನೀವು ಕನ್ನಡಿ ನೋಡಿದಾಗ. ಇದು ಅಹಂಕಾರ ಅಲ್ಲ, ಇದು ನಿಮ್ಮ ಒಂದು ಪ್ರೌಡ್ ಫೀಲ್. ನೀವು ಇಷ್ಟು ಒಂದು ಸಮರ್ಪಣೆ ಆದರೂ ಈ ಕುಟುಂಬಕ್ಕೆ ನೀವು ನಿಮ್ಮ ಕಾಳಜಿನ ಯಾವ ರೀತಿ ಮಾಡ್ಕೊಂಡಿದ್ದೀರಾ ಅನ್ನೋದಕ್ಕೆ ಇದು ಸಾಕ್ಷಿಯಾಗಿರಬೇಕು. ಆ ರೀತಿ ಇರಬೇಕು. ಇದು ನಿಮ್ಮ ದೇಹವನ್ನು ಹೀಲ್ ಮಾಡುತ್ತೆ. ಯಾವ ರೀತಿ ಅಂತ ಅಂದ್ಕೊಳ್ತೀರಾ? ಅದಕ್ಕೂ ಕೂಡ ಒಂದು ಬಲವಾದ ಕಾರಣವನ್ನು ಕೊಡ್ತೀನಿ. ಕೆಲವೊಂದು ಸರಿ ತುಂಬ ನೋವು ಕೊಡ್ತೇವೆ ಅಲ್ವಾ? ಹಾಗೆ ಕೆಲವೊಂದು ಸರಿ ಸಂತೋಷನೂ ಸಿಗುತ್ತಲ್ವಾ? ಎರಡೂ ಕೂಡ ಏರಿಳಿತಗಳನ್ನು ನಾವು ಕಾಣ್ತಾನೇ ಇದೀವಲ್ವ ಜೀವನದಲ್ಲಿ. ಹಾಗಾಗಿ ಕಷ್ಟ ಬಂದಾಗ ಯಾಕೆ ಸುಮ್ಮನೆ ನಾವು ಕುಗ್ಗಬೇಕು? ಸುಖನೂ ಬರುತ್ತೆ ಅದ್ರ ಹಿಂದೆ. ಯಾವುದೂ ಕೂಡ ಸ್ಥಿರವಲ್ಲ ಅನ್ನೋ ರೀತಿಯಲ್ಲಿ ನಾವು ಆತ್ಮವಿಶ್ವಾಸವನ್ನು ತುಂಬಿಕೊಳ್ಬೇಕು. ಈ ರೀತಿಯಾಗಿ ನಾವು ವೈಜ್ಞಾನಿಕವಾಗಿ ನಮ್ಮನ್ನು ನಾವು ಹೀಲ್ ಮಾಡ್ಕೊಳ್ಬೋದು. ಯಾಕಂದರೆ ನಮ್ಮ ದೇಹಕ್ಕೆ ಅಂತಹ ಒಂದು ಶಕ್ತಿ ಇದೆ. ಇದು ನಮ್ಮ ಒಂದು ಜಾಗೃತಾವಸ್ಥೆಯ ಪ್ರಭಾಮಂಡಲ, ಅಂದರೆ ಅವರ ಅಂತಾರಲ್ಲ, ಅದು ತುಂಬ ಸಕಾರಾತ್ಮಕವಾಗಿರಬೇಕು. ಆಗ ನಾವು ಎಲ್ಲ ಪರಿಸ್ಥಿತಿಗಳನ್ನು ಎದುರಿಸ್ತೀವಿ, ಹಾಗೆ ಉತ್ಸಾಹದಾಯಕವಾಗಿ ಕೆಲಸಗಳನ್ನು ಮಾಡ್ತೀವಿ. ಅದಕ್ಕೆ ವಯಸ್ಸಿನ ಅಂತರ, ಒಂದು ಪರಿಮಿತಿ ಅನ್ನೋದು ಇರೋದಿಲ್ಲ ಸ್ನೇಹಿತರೆ. ಆದರೆ ಧಾರ್ಮಿಕವಾಗಿ ನಮ್ಮ ಮನೆಯೂ ಕೂಡ ಹಾಗೆ ಎಷ್ಟು ಸ್ವಚ್ಛವಾಗಿರುತ್ತೋ, ಎಷ್ಟು ಶಾಂತವಾಗಿರುತ್ತೋ ಅಷ್ಟೇ ನಮ್ಮ ಮನೆಯ ಔರ ಕೂಡ, ಅಂದರೆ ಸಕಾರಾತ್ಮಕತೆ ಕೂಡ ಹೆಚ್ಚು ಪ್ರಬಲವಾಗಿರುತ್ತೆ. ಇದನ್ನೇ ವಾಸ್ತು ಅನ್ನೋದು. ಹಾಗಾಗಿ ಮನೆಯನ್ನು ಕೂಡ ಆದಷ್ಟು ಶುದ್ಧವಾಗಿ ಇಟ್ಕೊಳ್ಳೋದು ಗೃಹಿಣಿಯ ಧರ್ಮ. ಹಾಗೆ ಎಲ್ಲರ ಒಂದು ಸಹಮತದೊಂದಿಗೆ ಅದು ನಡಿಬೇಕು. ಕುಟುಂಬದಲ್ಲಿರೋರು ಎಲ್ಲರೂ ಕೂಡ ಎಲ್ಲೋ ಒಂದು ವಸ್ತು ಬಿದ್ದಿದೆ ಅಂದರೆ ನಾನೇಕೆ ತಿಡ್ಲಿ, ನೀನು ಮನೇಲಿ ಅದೇ ಎಲ್ಲ ಕೆಲಸ ಮಾಡೋದು, ನೀನು ಮಾಡು ಅನ್ನೋ ರೀತಿಲಿ ಆಗಬಾರ್ದು. ಎಲ್ಲರೂ ಒಂದಲ್ಲ ಒಂದು ರೀತಿಲಿ ಕೆಲಸಗಳನ್ನು ಮಾಡಬೇಕು, ಕೈ ಜೋಡಿಸ್ಬೇಕು. ಆಗಲೇ ಮನೆ ಕೂಡ ಹಾಗೆ ಮನಸ್ಸು ಕೂಡ ಶಾಂತವಾಗಿರಲಿಕ್ಕೆ ಸಾಧ್ಯ ಆಗತ್ತಲ್ವ. ಇಲ್ಲ ಅಂದರೆ ಅವರು ಆ ರೀತಿ ಅಂದಾಗ ನಮಗೇನು ಅನಿಸುತ್ತೆ, ಮನೆ ಕೆಲಸ ಏನು ಸುಮ್ಮನೆನಾ, ಎಷ್ಟು ಕೆಲಸ ಇರುತ್ತೆ ಗೊತ್ತಾ ಅಂತೇಳಿ ಒಂದಕ್ಕೊಂದು ಬೆಳಗ್ಗೆನೇ ವಾದ ವಿವಾದಗಳು ನಡೀಲಿಕ್ಕೆ ಶುರುವಾಗ್ತವೆ. ಹಾಗಾಗಿ ಇಲ್ಲಿ ಗಂಡ ಹೆಂಡತಿ ಸಂಸಾರದ 2 ಚಕ್ರಗಳಿದ್ದಂತೆ. ಆ ಚಕ್ರಗಳು ಸರಿಯಾಗಿ ಉರುಳಿದರೆ ನಮ್ಮ ಹಿಂದೆ ಇರುವ ಮಕ್ಕಳನ್ನುವ 2 ಚಕ್ರಗಳು ಸರಾಗವಾಗಿ ಒಂದು ಒಳ್ಳೆಯ ಸಂಸ್ಕಾರದೊಂದಿಗೆ ಮುಂದೆ ಹೋಗ್ತವೆ ಅಲ್ವಾ ಸ್ನೇಹಿತರೆ? ಮನುಷ್ಯರು ಅಂದಮೇಲೆ ಈ ರೀತಿ ತಪ್ಪುಗಳಾಗೋದು ಸಹಜನೇ ಅಲ್ವಾ ಸ್ನೇಹಿತರೆ? ಹಾಗಾಗಿ ನಾವು ಇಂಥ ವಿಚಾರಗಳನ್ನು ಮನಸ್ಸಲ್ಲೇ ಇಟ್ಕೊಳ್ಬಾರ್ದು. ಇಟ್ಕೊಂಡಷ್ಟು ಬ್ಲಾಕೇಜ್ಗಳು ಉಂಟಾಗ್ತವೆ. ಅದು ಕರ್ಮದಲ್ಲೇ ಆಗಿರ್ಬೋದು, ನಮ್ಮ ಮುಂದಿನ ಜೀವನಕ್ಕೆ ಆಗಿರ್ಬೋದು, ಬ್ಲಾಕೇಜ್ಗಳು ಉಂಟಾಗ್ತವೆ. ಇದುಗಳನ್ನು ರಿಮೂವ್ ಮಾಡ್ಕೊಳ್ಬೇಕು ಅಂದರೆ ಖಂಡಿತವಾಗಿಯೂ ನಾವು ಆ ವಿಚಾರಗಳನ್ನು ಬಿಡಬೇಕು. ನೆನ್ನೆ ನಡೆದಿತ್ತಾ ಅದು ಬಿಟ್ಬಿಡಬೇಕು, ಇವತ್ತು ಹೊಸ ಜೀವನ ಅನ್ನೋ ರೀತಿಯಲ್ಲಿ ಶುರು ಮಾಡಬೇಕು, ನಗ್ನಗ್ತಾ. ಮತ್ತೆ ಖಂಡಿತ ಅದು ಪಾಸಿಟಿವ್ ಆಗಿರುತ್ತೆ. ಅದು ಮನೆಯ ಒಂದು ವೈಬ್ರೇಷನ್ ಕೂಡ ಚೇಂಜ್ ಆಗುತ್ತೆ. ನಿಮ್ಮ ಒಂದು ಔರವನ್ನು ಪರಿಶುದ್ಧಗೊಳಿಸುತ್ತೆ. ನಿಮ್ಮ ಸುತ್ತ ಇರುವ ಒಂದು ಪ್ರಭಾಮಂಡಲ
ಹೆಚ್ಚು ಜಾಗೃತವಾದಾಗ ತನ್ನಿಂದ ತಾನೇ ನಕಾರಾತ್ಮಕತೆಯ ಜನರಾಗಿರ್ಬೋದು, ಅಂಥ ವಿಚಾರಗಳಾಗಿರ್ಬೋದು, ನೀವು ಅವುಗಳನ್ನು ಧೈರ್ಯವಾಗಿ ಎದುರಿಸ್ತೀರಾ, ಆತ್ಮವಿಶ್ವಾಸದಿಂದ ಗೆಲ್ತೀರಾ ಎಲ್ಲದನ್ನು. ಆ ರೀತಿ ಸ್ವಭಾವ ನಾವು ಇಟ್ಕೊಳ್ಬೇಕು. ಇದು ಧಾರ್ಮಿಕವಾಗಿ ಧ್ಯಾನ ಮಾಡಬೇಕು, ವ್ಯಾಯಾಮ ಮಾಡಬೇಕು, ಹಾಗೆ ನಮ್ಮ ಕಾಳಜಿ ಮಾಡಿಕೊಳ್ಬೇಕು, ಹಾಗೆ ನಮಗೆ ನಾವು ಗೌರವವನ್ನು ಕೊಟ್ಕೊಳ್ಬೇಕು. ಯಾರೋ ಏನೋ ಅಂತಿದ್ದಾರೆ ತುಂಬ ನಾವು ಅದರ ಬಗ್ಗೆ ಚಿಂತೆ ಮಾಡ್ತಾ ಹೋದರೆ ಖಂಡಿತ ನಮ್ಮ ಜೀವನದಲ್ಲಿ ನಮಗೆ ಒಳ್ಳೆಯದು ಅನ್ನೋದು ಅಂದರೆ ಸಂತೋಷ ಅನ್ನೋದು ಸಿಗೋದೇ ಇಲ್ಲ. ಹಾಗಾಗಿ ನಾವೇ ಆ ಸಂತೋಷವನ್ನು ಕಂಡುಕೊಳ್ಳುವ ದಾರಿಯನ್ನು ನಾವೇ ಸೃಷ್ಟಿಸ್ಕೊಳ್ಬೇಕು. ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ಒಂದು ಸೆಲ್ಫ್ ಕಾನ್ಫಿಡೆಂಟ್ ಚೆನ್ನಾಗಿರಬೇಕು. ಅಂದರೆ ನಾವು ಇನ್ನೊಬ್ಬರ ಬಗ್ಗೆ ಕೆಟ್ಟದಾಗಿ ಮಾತಾಡೋದಾಗಿರ್ಬೋದು, ಇಲ್ಲ ಅವರ ಒಂದು ನಡವಳಿಕೆಯನ್ನಾಗಿರ್ಬೋದು, ಅವರ ಒಂದು ವಿಚಾರವನ್ನಾಗಿರ್ಬೋದು, ಅವರ ಒಂದು ಜೀವನದ ಸಮಸ್ಯೆಗಳನ್ನಾಗಿರ್ಬೋದು ಆಡ್ಕೊಳ್ಳುವ ಅಭ್ಯಾಸವನ್ನು ಮೊದಲು ಬಿಡಬೇಕು. ಇಲ್ಲ ಅಂದರೆ ಇದು ನಮ್ಮ ಮನೆಯ ಹಾಗೂ ನಮ್ಮ ಮನದ ಎರಡೂ ರೀತಿಯ ಒಂದು ಎನರ್ಜಿಗಳನ್ನು ತುಂಬಾ ಅಸ್ತವ್ಯಸ್ತಗೊಳಿಸುತ್ತೆ. ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಕರ್ಮ ಅದು. ಯಾಕಂದರೆ ನಾವು ಇವತ್ತು ಏನು ಕೊಡ್ತೀವೋ ಅದು ನಾಳೆ ನಮಗೆ ನಮ್ಮ ಮಕ್ಕಳ ಮೂಲಕ ಯಾರದ್ದೋ ಮೂಲಕ ನೋಡುವ ಭಾಗ್ಯ ಮರಳಿ ಬರುತ್ತೆ. ಕರ್ಮ ಯಾವತ್ತಿಗೂ ಬಿಡಲ್ಲ. ಅದು ಒಳ್ಳೆಯದೇ ಆಗಿರ್ಬೋದು, ಕೆಟ್ಟದೇ ಆಗಿರ್ಬೋದು, ನಮ್ಮನ್ನು ಹಿಂಬಾಲಿಸೋದಂತೂ ಖಂಡಿತ. ಹಾಗಾಗಿ ಸುಮ್ಮನೆ ಅನಾವಶ್ಯಕವಾಗಿ ನಾವು ಬೇರೆಯವ್ರ ವಿಚಾರ ಯಾಕೆ ಮಾತಾಡೋದೇ ಆದರೆ ನಮ್ಮ ಮನೆಯಲ್ಲೇ ಎಷ್ಟೋ ವಿಚಾರಗಳಿದಾವಲ್ವ, ಅವುಗಳನ್ನೇ ಸರಿಪಡಿಸ್ಕೊಳ್ಳೋಕೆ ಏನಾದರೂ ಒಂದು ದಾರಿ ಮಾಡ್ಕೊಳ್ಬೋದಲ್ವ. ಈ ರೀತಿ ನಾವು ಸ್ವಲ್ಪ ಒಬ್ಬೊಬ್ಬರೇ ಆಗಿ ನಾವು ಯೋಚಿಸ್ತಾ ಬಂದರೆ ಖಂಡಿತ ನಾವು ಯಾರ ಬಗ್ಗೆನೂ ಮಾತಾಡೋದಿಲ್ಲ. ನಾನು ಧಾರ್ಮಿಕವಾಗಿ ಯಾವೆಲ್ಲ ರೀತಿಯಲ್ಲಿ ಇರಬೇಕು ಅಂತ ಹೇಳಿದ್ನಲ್ಲ, ಒಂದು ದಯೆ, ಕರುಣೆ, ಪ್ರೇಮ, ಸೇವೆಯ ಸ್ವಭಾವ ಆಗಿರ್ಬೋದು, ನಮ್ಮನ್ನು ನಾವು ಕಾಳಜಿ ಮಾಡ್ಕೊಳ್ಳೋದಾಗಿರ್ಬೋದು, ಕುಟುಂಬವನ್ನು ನೋಡ್ಕೊಳ್ಳೋ ವಿಚಾರ ಆಗಿರ್ಬೋದು, ಗೊಣಗಾಡದೆ ಅಡುಗೆ ಮಾಡೋದಾಗಿರ್ಬೋದು. ಅಂದರೆ ನಮ್ಮ ಕರ್ತವ್ಯ ಅದು, ನಾವು ಮಾಡಬೇಕು. ನಾವು ಪ್ರೀತಿಯಿಂದ ಅಡುಗೆ ಮಾಡಿದಾಗ ಅದನ್ನು ಉಂಡೋರ ಮನಸ್ಸು ಕೂಡ ಪರಿವರ್ತನೆ ಆಗೇ ಆಗುತ್ತೆ. ಆ ರೀತಿ ನಾವು ಹೇಳ್ಕೊಂಡು ಅಡುಗೆ ಮಾಡಬೇಕು. ಈ ರೀತಿ ಎಲ್ಲ ಗುಣಗಳು ಏನು ಮಾಡುತ್ತೆ ಅಂದರೆ ನಮ್ಮ ದೇಹದಲ್ಲೇ ಈ ಎಂಡಾರ್ಫಿನ್ ಅಂದರೆ ಏನು ಅಂದರೆ ನಮ್ಮ ದೇಹ ತನಗೆ ತಾನೇ ಗುಣಪಡಿಸಿಕೊಳ್ಳುವ ಕ್ರಿಯೆ. ಇದು ಹೇಗೆ ಅಂದರೆ ಈ ಎಂಡಾರ್ಫಿನ್ಗಳು ನಮ್ಮ ದೇಹವು ನೋವು ಅಥವಾ ಒತ್ತಡವನ್ನು ಅನುಭವಿಸ್ತಾ ಇದೆ, ಯಾವುದೋ ಒಂದು ಕಾಯಿಲೆಯಲ್ಲಿ ನರಳಾಡ್ತಾ ಇದೆ ಅಂದರೆ ಅದು ಕ್ಯಾನ್ಸರೇ ಆಗಿರ್ಬೋದು, ಶುಗರ್ ಆಗಿರ್ಬೋದು, BP ಆಗಿರ್ಬೋದು, ಮಾನಸಿಕ ಒತ್ತಡ ಆಗಿರ್ಬೋದು, ಖಿನ್ನತೆ ಆಗಿರ್ಬೋದು, ಇಲ್ಲ ಯಾರದ್ದೋ ಒಂದು ನಕಾರಾತ್ಮಕ ಭಾವಕ್ಕೆ ನಾವು ಗುರಿಯಾಗಿರ್ಬೋದು, ಇಂತಹ ನೋವುಗಳನ್ನು ಎದುರಿಸ್ತಾ ಇರುತ್ತೆ. ಯಾರಿಗೂ ಕೂಡ ಹೇಳ್ಕೊಳ್ಳೋಕ್ಕೂ ಆಗೋದೇ ಇಲ್ಲ. ಒಂದೊಂದ್ಸರಿ ಅಂತಹ ನೋವುಗಳು, ಅಂಥ ಪರಿಸ್ಥಿತಿಗಳು ನಮ್ಮ ದೇಹ ಎದುರಿಸ್ತಾ ಇರುತ್ತೆ. ಅಂತಹ ಸಂದರ್ಭದಲ್ಲಿ ನಾವು ಗುರುವಿನಲ್ಲಿ ಶರಣಾಗೋದಾಗಿರ್ಬೋದು, ನಮ್ಮ ಇಷ್ಟ ದೇವರಲ್ಲಿ ಶರಣಾಗೋದಾಗಿರ್ಬೋದು, ಒಂದು ಪೂಜೆ, ಧ್ಯಾನ, ಒಳ್ಳೆಯ ಒಂದು ಆಧ್ಯಾತ್ಮಿಕತೆಯಲ್ಲಿ ನಮ್ಮನ್ನು ತೊಡಗಿಸ್ಕೊಳ್ಳೋದು, ಸತ್ಕಾರ್ಯಗಳು, ಸತ್ಕರ್ಮಗಳು, ಹಾಗೆ ಭಗವದ್ಗೀತೆಯ ಪಾರಾಯಣ, ಹಾಗೆ ಇನ್ಯಾವುದೇ ರೀತಿ ಒಂದು ಸಚ್ಚರಿತ್ರೆ ಏನು ಓದ್ತಾ ಇದ್ದೀರೋ ಆ ಎಲ್ಲವೂ ಕೂಡ ನಮ್ಮ ಜೀವನದಲ್ಲಿ ನಮ್ಮನ್ನು ಒಂದು ಸರಿಯಾದ ಮಾರ್ಗಕ್ಕೆ ಕರ್ಕೊಂಡು ಹೋಗ್ತವೆ. ಆ ಮಾರ್ಗವೇ ನಮ್ಮ ದೇಹದ ಜೊತೆ ನಾವು ಕನೆಕ್ಷನ್ ಆಗೋದು. ಹೇಗೆ ಅಂದರೆ ಜೀವನದ ಕಷ್ಟಗಳು, ಒತ್ತಡಗಳು, ನಿರಾಸೆಗಳು, ಕೊರತೆಗಳು, ಯಾರು ಏನೋ ಹಾಗಂದ್ರು ಹೀಗಂದ್ರು, ಇಲ್ಲ ಕಾಯಿಲೆಗಳು, ಇವೆಲ್ಲವೂ ನಮ್ಮ ಜೀವನದಲ್ಲಿ ನಮ್ಮನ್ನು ಸೊರಗಿಸ್ತವೆ, ಕೊರಗುವಂತೆ ಮಾಡ್ತವೆ, ಹಾಗೆ ಭಗವಂತನಲ್ಲಿ ಶರಣಾಗುವಂತೆ ಮಾಡ್ತವೆ. ಆಗ ಭಗವಂತ ನಾವು ಅವರ ಶರಣದಲ್ಲಿ ಹೋದ ನಂತರವೇ ನಮ್ಮ ಜೀವನದಲ್ಲಿ ಒಂದು ಅದ್ಭುತ ಚಮತ್ಕಾರವನ್ನು ಯಾವ ರೀತಿ ನಡೆಸ್ತಾರೆ ಅಂದರೆ, ಈ ರೀತಿಯಾಗಿ ನೋವುಗಳನ್ನು, ವೇದನೆಗಳನ್ನು ಅನುಭವಿಸುವಂಥ ಸಂದರ್ಭದಲ್ಲಿ ನಮ್ಮ ದೇಹದಲ್ಲೇ ಎಂಡಾರ್ಫಿನ್ಗಳು ಉತ್ಪತ್ತಿಯಾಗ್ತವೆ. ಮೆದುಳಿನ ಮೂಲಕ ಉತ್ಪತ್ತಿಯಾಗಿ ನರಗಳ ಮೂಲಕ ನಮ್ಮ ದೇಹದೊಳಗೆ ಕಾರ್ಯನಿರ್ವಹಿಸ್ತವೆ. ಅಂದರೆ ನೋವುಗಳನ್ನು ಹೀಲ್ ಮಾಡುವಂಥ ಗುಣವನ್ನು ಈ ಎಂಡಾರ್ಫಿನ್ಗಳು ಹೊಂದಿರ್ತವೆ. ಈ ಜೀವಕೋಶಗಳು ನಮ್ಮಲ್ಲಿರುವ, ಅಂದರೆ ನಾವೀಗ ಬಿದ್ದ ತಕ್ಷಣ ಏನಾದರೂ ಗಾಯ ಆಯಿತು ಅಂದರೆ ಆ ನೋವನ್ನು ನಮಗೆ ತಡ್ಕೊಳ್ಳೋ ಶಕ್ತಿ ಕೊಟ್ಟು ಅದನ್ನು ಬೇಗ ಗುಣಪಡಿಸೋ ಹಾಗೆ, ಅಂದರೆ ಆ ಸಮಯದಲ್ಲಿ ಒಂದು ಆತ್ಮವಿಶ್ವಾಸವನ್ನು ಹೊಂದುವಂಥ ಒಂದು ಶಕ್ತಿಯನ್ನು ನೀಡ್ತವೆ. ಅಂದರೆ ಯಾವಾಗಲೇ ಆಗಲಿ ಒಂದು ಹೆರಿಗೆ ನೋವು ಆಗಿರ್ಬೋದು, ಇನ್ನು ಯಾವುದೇ ರೀತಿ ಒಂದು ನೋವು ನಿಮ್ಮ ಜೀವನಕ್ಕೆ ಬಂದಿದೆ, ಯಾರೋ ಕೊಟ್ಟಿದ್ದಾರೆ, ಇಲ್ಲ ಮೋಸ ಮಾಡಿದ್ದಾರೆ, ಈ ಎಲ್ಲ ರೀತಿಯ ಒಂದು ಮಾನಸಿಕ ಒತ್ತಡಗಳೇ ಆಗಿರ್ಬೋದು, ಹಾಗೆ ಒಂದು ದೈಹಿಕ ಬಾಧೆಗಳೇ ಆಗಿರ್ಬೋದು, ನಮಗೆ ಉಂಟಾದಾಗ ನಮ್ಮ ದೇಹ ಇದ್ದಕ್ಕಿದ್ದ ಹಾಗೆ ಒಂದು ಎಂಡಾರ್ಫಿನ್ಗಳನ್ನು ಉತ್ಪತ್ತಿ ಮಾಡಿಕೊಳ್ಳುತ್ತೆ. ಅದು ಕೂಡ ಯಾವಾಗ ಅಂದರೆ ನಮ್ಮಲ್ಲಿ ಒಂದು ಒಳ್ಳೆಯ ಬದಲಾವಣೆ ಆದಾಗ. ಅದು ಯಾವ ರೀತಿ ಬದಲಾವಣೆ ಅಂದರೆ ನಾವು ಒಂದು ಸಮರ್ಪಣಾ ಭಾವದಿಂದ ಗುರುವಿಗೆ ಶರಣಾದಾಗ, ಅಂದರೆ ನಿಮ್ಮ ಇಷ್ಟ ದೇವರಿಗೆ ಶರಣಾದಾಗ, ನಮ್ಮಲ್ಲೇ ಒಂದು ಎಲ್ಲ ರೀತಿಯ ಒಂದು ಪರಿಸ್ಥಿತಿಗಳನ್ನು ಎದುರಿಸುವ ಧೈರ್ಯ ಬಂದಾಗ, ನಿಮ್ಮ ದೇಹಕ್ಕೆ ವ್ಯಾಯಾಮ ಕೊಟ್ಟಾಗ, ನಿಯಮಿತ ಲೈಂಗಿಕ ಕ್ರಿಯೆಯಲ್ಲಿ ಒಳಗಾದಾಗ, ಧ್ಯಾನ, ಪೂಜೆ, ವ್ರತ, ಈ ರೀತಿಯಾಗಿ ನೀವು ನಿಮ್ಮನ್ನು ಒಂದು ಒಳ್ಳೆಯ ವಿಷಯದತ್ತ, ಉದ್ದೇಶದತ್ತ ಕೊಂಡೊಯ್ದಾಗ ಮಾತ್ರವೇ ಈ ಜೀವಕೋಶಗಳ ಉತ್ಪತ್ತಿಯಾಗೋದು. ಯಾವಾಗ ನಿರುತ್ಸಾಹ, ಇಷ್ಟೇ ನನ್ನ ಜೀವನ, ನನ್ನ ಹಣೆ ಬರದಲ್ಲಿ ಇದ್ದದ್ದೇ ಆಗೋದು ಅನ್ನೋ ರೀತಿಯಲ್ಲಿ ದುರ್ಬಲತೆಗೆ ಜಾರಿ ಒಪ್ಕೊಳ್ತೀರೋ ಆಗ ಖಂಡಿತ ಈ ಎಂಡಾರ್ಫಿನ್ಗಳು ಉತ್ಪತ್ತಿ ಆಗೋದಿಲ್ಲ. ನಿಮ್ಮ ಗಂಡನ ಜೊತೆ ಮನಃಪೂರ್ವಕವಾಗಿ ನೀವು ಲೈಂಗಿಕ ಕ್ರಿಯೆಗೆ ಒಳಗಾಗ್ತಾ ಇದ್ದೀರಾ ಅಂದರೆ ಖಂಡಿತ ಅದು ಕೂಡ ಈ ಎಂಡಾರ್ಫಿನ್ನ ಉತ್ಪತ್ತಿ ಮಾಡುತ್ತೆ. ಹಾಗೆ ವಾಕ್ ಮಾಡೋದು, ಧ್ಯಾನ ಮಾಡೋದು, ಪೂಜೆ ಮಾಡೋದು, ಇವೆಲ್ಲ ಒಂದು ವಿಚಾರಗಳು ಕೂಡ ನಿಮ್ಮ ಒಂದು ಎಂಡಾರ್ಫಿನ್ನ ಉತ್ಪತ್ತಿಗೆ
ಕಾರಣವಾಗಿದೆ. ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ, ನಮ್ಮ ದೇಹ ಅಗಾಧವಾದ ಒಂದು ಶಕ್ತಿಯನ್ನು ಹೊಂದಿದೆ. ಯಾಕಂದರೆ ನಾವು ಭಗವಂತನ ಅಂಶವಾಗಿದ್ದೀವಿ. ಹಾಗಾಗಿ ನಮಗೇನೇ ನೋವಾದರೂ, ಸಮಸ್ಯೆ ಆದರೂ, ಒತ್ತಡವನ್ನು ಕಡಿಮೆ ಮಾಡ್ಕೊಳ್ಳೋಕ್ಕಾಗಿರ್ಬೋದು, ಇನ್ಯಾವುದೇ ರೀತಿ ಸಮಸ್ಯೆ ಆಗ್ತಾ ಇದೆ ಅಂದರೂ ಕೂಡ ನಮ್ಮ ಒಂದು ಯೋಗಕ್ಷೇಮದ ಪ್ರಜ್ಞೆಯನ್ನು ಸುಧಾರಿಸಲು ಸಹಾಯ ಮಾಡುತ್ತೆ. ನರಗಳ ಮೂಲಕ ಸಂಕೇತಗಳನ್ನು ಕಳಿಸುತ್ತೆ. ಹೀಲ್ ಮಾಡಬೇಕು, ಇವರ ನೋವನ್ನು ನಿವಾರಣೆ ಮಾಡಬೇಕು, ಒತ್ತಡವನ್ನು ನಿವಾರಣೆ ಮಾಡಬೇಕು ಅಂತೇಳಿ. ಅದಕ್ಕೆ ಹೇಳೋದು ನಮ್ಮ ಹಿರಿಯರು ಏನಂದರೆ ದಾನ, ಧರ್ಮ, ಪ್ರೇಮ, ಸೇವೆಯ ಭಾವ ಇರಬೇಕು, ಕ್ಷಮಿಸುವ ಗುಣ ಇರಬೇಕು, ಯಾವುದನ್ನೇ ಮನಸ್ಸಲ್ಲಿ ಇಟ್ಕೊಳ್ಬಾರ್ದು, ದ್ವೇಷ ಸಾಧಿಸಬಾರ್ದು, ಶತ್ರುತ್ವ ಸಾಧಿಸಬಾರ್ದು, ಅವರೇನೋ ನನಗೆ ಕೆಟ್ಟದ್ದು ಮಾಡಿದ್ದಾರೆ ಅಂದರೆ ನಾನು ಮಾಡಬಾರ್ದು. ಇವೆಲ್ಲ ಯಾಕೆ ಹೇಳ್ಕೊಟ್ಟಿದ್ದಾರೆ? ನಾನು ಇವೆಲ್ಲ ಕಲ್ತಿದ್ದು ನನ್ನ ಗುರುವಿನಿಂದ, ಅಂದರೆ ನನ್ನ ಸಾಯಿ ಬಾಬಾರವರಿಂದ ಸ್ನೇಹಿತರೆ. ಅದಕ್ಕೂ ಕೂಡ ಒಂದು ಬಲವಾದ ಕಾರಣ ಇದೆ. ನನ್ನ ಜೀವನದಲ್ಲಿ ಅನೇಕ ರೀತಿಯ ಕಷ್ಟಗಳನ್ನು, ಸಮಸ್ಯೆಗಳನ್ನು ಅನುಭವಿಸುವಂಥ ಸಂದರ್ಭದಲ್ಲಿ, ಯಾವುದೋ ರೀತಿಯಲ್ಲಿ ನಾನು ನನ್ನ ಜೀವನದಲ್ಲಿ ಒಂದು ಗೊಂದಲದಲ್ಲಿದ್ದಂಥ ಸಂದರ್ಭದಲ್ಲಿ ಯಾವುದೋ ಒಂದು ಜನ್ಮದ ಸುಕೃತ ಪುಣ್ಯದ ಫಲವಾಗಿ ನನ್ನ ಗುರು ನನ್ನ ಜೀವನದಲ್ಲಿ ಬಂದರು. ಅವ್ರು ಬಂದ ಮೇಲೆ ನನ್ನ ಜೀವನದಲ್ಲಿ ನನ್ನ ಆತ್ಮವಿಶ್ವಾಸವನ್ನು ಹೆಚ್ಚಿಸ್ಕೊಂಡೆ. ಬಂದದ್ದೆಲ್ಲ ಬರಲಿ, ಗುರುವಿನ ದಯೆ ಇರಲಿ ಅನ್ನೋ ರೀತಿಯಲ್ಲಿ ಒಂದೊಂದೇ ಸಮಸ್ಯೆಗಳನ್ನು, ನಿಂದನೆಗಳನ್ನು, ಅವಮಾನಗಳನ್ನು ಬಗೆಹರಿಸ್ಕೊಳ್ತಾ ಬಂದೆ. ಎದುರು ನಿಂತೆ ಅವುಗಳನ್ನು. ಎಲ್ಲಿಯವರೆಗೂ ನಾವು ಹೆದರು ಓಡ್ತೀವೋ ಅಲ್ಲಿಯವರೆಗೂ ಅವುಗಳು ನಮ್ಮನ್ನು ಬೆನ್ನು ಹತ್ತುತ್ತವೆ, ಕಾಡ್ತವೆ ಅಲ್ವಾ. ಎದುರಿಗೆ ನಿಂತು ಏನು ಬರುತ್ತೋ ಆ ರೀತಿಯಾಗಿ ನಾವು ಎದುರಿಸಿದಾಗ ಆ ಸಮಸ್ಯೆಗೆ ಖಂಡಿತ ಒಂದು ಪರಿಹಾರ ಸಿಗುತ್ತೆ. ಹಾಗಾಗಿ ಗಂಡ ಹೆಂಡತಿ ಜಗಳ ಮಾಡ್ತಾ ಇದ್ದೀರಾ, ಅದನ್ನು ಕುಳಿತು ರಾತ್ರಿ ಮಲಗೋದಕ್ಕಿಂತ ಮೊದಲು ಯಾಕೆ ಹೀಗಾಯಿತು, ಇನ್ನು ಆ ರೀತಿ ಆಗಬಾರ್ದು, ಎಲ್ಲಿಂದ ಸಮಸ್ಯೆ ಆಯಿತು, ಆ ರೀತಿ ಒಂದು ವಿಚಾರವನ್ನು ಸಂಕ್ಷಿಪ್ತವಾಗಿ ಮಾತಾಡಿಕೊಂಡು ಅದನ್ನು ಅಲ್ಲೇ ಬಗೆಹರಿಸ್ಕೊಂಡು ಆ ದಿನಕ್ಕೆ ಅದನ್ನು ಎಂಡ್ ಮಾಡಿ ಆರಾಮಾಗಿ ಮಲ್ಕೊಳ್ಳಿ. ನಾಳೆ ಹೊಸ ಒಂದು ಪ್ರಾರಂಭವನ್ನು ಮಾಡಿ. ಸುಮ್ಮನೆ ನಮ್ಮ ಸಂಬಂಧಗಳ ಮಧ್ಯೆನೇ ನಾವು ಈ ರೀತಿ ಭಿನ್ನಾಭಿಪ್ರಾಯಗಳನ್ನು ತಂದ್ಕೊಂಡು ಯಾರದ್ದೋ ಮಾತನ್ನು ಕೇಳಿ ನಮ್ಮ ಸಂಸಾರವನ್ನು ಹಾಳು ಮಾಡಿಕೊಂಡು ನಮ್ಮ ಸಂತೋಷ, ನಮ್ಮ ನಗು, ನಮ್ಮ ಒಂದು ಜೀವನವನ್ನು ಹಾಳು ಮಾಡ್ಕೊಳ್ಳೋದ್ರ ಜೊತೆಗೆ ನಾವು ನಮ್ಮ ಮಕ್ಕಳಿಗೆ ಯಾವ ರೀತಿ ಪ್ರೇರಣೆ ಕೊಡ್ತೀವಿ ಅಲ್ವಾ, ಅವರು ಮುಂದೆ ಅದನ್ನೇ ಮಾಡ್ತಾರಲ್ವ. ಹಾಗಾಗಿ ಆ ವಿಚಾರವನ್ನು ನಾವು ಅಲ್ಲಲ್ಲಿಗೆ ಸರಿ ಮಾಡ್ಕೊಳ್ಳಿ. ಕೆಲವು ಸಂಬಂಧಗಳು ನಮ್ಮ ಒಂದು ಕಾರ್ಮಿಕ ಬಂಧನವೂ ಕೂಡ ಆಗಿರುತ್ತೆ, ಹಿಂದಿನ ಜನ್ಮದ್ದಾಗಿರುತ್ತೆ. ಈ ಜನ್ಮದಲ್ಲಿ ನಾವು ಅದನ್ನು ಅನುಭವಿಸ್ತಾ ಇರ್ತೀವಿ. ಹಾಗಾಗಿ ಕಳ್ಕೊಳ್ಳೋಕೊಂದು ದಾರಿ ಸಿಕ್ಕಿದೆ, ಅದನ್ನು ಕಳ್ಕೊಂಡ್ಬಿಡೋಣ. ನಮ್ಮ ಒಂದು ಪ್ರಾಮಾಣಿಕ ಪ್ರಯತ್ನ, ಸಮರ್ಪಣಾ ಭಾವ ಏನಿದೆಯೋ ಅದರ ಕರ್ತವ್ಯವನ್ನು ನಾವು ನಿಭಾಯಿಸೋಣ ಅನ್ನೋ ರೀತಿಯಲ್ಲಿ ಆತ್ಮವಿಶ್ವಾಸವನ್ನು ಹೊಂದಿ ಖಂಡಿತವಾಗಿ ಎಲ್ಲ ರೀತಿಯ ಸಮಸ್ಯೆಗಳಿಗೆ ಪರಿಹಾರ ಒಂದೊಂದಾಗಿ ಸಿಗುತ್ತೆ. ಯಾವುದೂ ಕೂಡ ಕ್ಷಣಿಕವಾಗಿ ಬದಲಾಗೋದಿಲ್ಲ, ಹಾಗೆ ನಾವು ಅಂದ್ಕೊಂಡ ಹಾಗೆ ಸ್ಥಿರವಾಗಿ ಉಳಿಯೋದಿಲ್ಲ. ಯಾಕಂದರೆ ಒಂದು ಮಾತನ್ನು ಹೇಳ್ತೀನಿ ಕೇಳಿ, ನಾವು ಎಷ್ಟೇ ಒದ್ದಾಡಿದ್ರು, ಹಾರಾಡಿದ್ರು, ಚೀರಾಡಿದ್ರು ಸಮಯಕ್ಕೆ ಸರಿಯಾಗಿ ಕೆಲವು ಪರಿಸ್ಥಿತಿಗಳನ್ನು ಎದುರಿಸಿದಾಗಲೇ ನಮ್ಮ ಸ್ಥಿತಿಗತಿಗಳು ಸರಿಯಾಗೋದು. ನಿದ್ರೆಯ ಸಮಸ್ಯೆಗಳಾಗಿರ್ಬೋದು, ಒತ್ತಡ ಆಗಿರ್ಬೋದು, ಇವೆಲ್ಲವೂ ಕೂಡ ದೂರವಾಗ್ತಾ ಹೋಗ್ತವೆ. ಹಾಗಾಗಿ ದಿನನಿತ್ಯ ಆಹಾರ ಹೇಗಿರಬೇಕಂದ್ರೆ ಕಾಮನ ಬಿಲ್ಲಿನ ಒಂದು ಕಲರ್ಸಲ್ಲಿರಬೇಕು. ಅದರಲ್ಲಿ ಹಸಿರು ತರಕಾರಿ ಇರಬೇಕು, ಬೀಟ್ರೋಟ್ ಇರಬೇಕು, ಕ್ಯಾರೆಟ್ ಇರಬೇಕು. ನಾನು ಹೇಳ್ತೀನಿ ಗೋಡಂಬಿ ದ್ರಾಕ್ಷಿನೇ ತಿನ್ನಬೇಕು ಅಂತ ಇಲ್ಲ, ತರಕಾರಿಯಲ್ಲೂ ಸುಧಾರಿಸ್ಕೊಳ್ಳಿ. ಗೋಡಂಬಿ ದ್ರಾಕ್ಷಿಯನ್ನು ಉತ್ತುತ್ತೆ ಇವೆಲ್ಲ ತಿಂತಿರಲ್ಲ, ಅವೆಲ್ಲವನ್ನು ವಾರದಲ್ಲಿ ಒಂದು 2-3 ಸಾರಿ ಡ್ರೈ ಫ್ರೂಟ್ಸ್ ತಗೊಂಡ್ರು ಸಾಕು, ಇಲ್ಲ ಒಂದು ಬಾರಿ ತಗೊಂಡ್ರು ಸಾಕು. ಆದರೆ ದಿನನಿತ್ಯದ ಆಹಾರದಲ್ಲಿ ಒಂದು ಜೋಳ, ನವಣೆ, ಸಜ್ಜೆ ಈ ರೀತಿ ರೊಟ್ಟಿಗಳನ್ನು ತಿನ್ನೋದಾಗಿರ್ಬೋದು, ರಾಗಿ ಮುದ್ದೆ ಊಟ ಮಾಡೋದಾಗಿರ್ಬೋದು, ಬಟಾಣಿ ಕಾಳುಗಳನ್ನು ಮೊಳಕೆ ಕಟ್ಟಿ ತಿನ್ನೋದಾಗಿರ್ಬೋದು. ಹಾಗೆ ನೀವು ಒಂದು ಡಾರ್ಕ್ ಚಾಕ್ಲೇಟನ್ನು ಕೂಡ ವಾರಕ್ಕೊಮ್ಮೆ ಆದರೂ 1 ಪೀಸ್ 2 ಪೀಸ್ ತಿಂದರೆ ನಿಮಗೆ ತುಂಬ ಒಳ್ಳೆಯದು ಸ್ನೇಹಿತರೆ. ಹಾಗೆ ಹಾಡನ್ನು ಕೇಳೋದನ್ನು ಮರಿಬೇಡಿ, ಹೇಳೋದನ್ನು ಮರಿಬೇಡಿ. ಡ್ಯಾನ್ಸ್ ಮಾಡ್ಲಿಕ್ಕೆ ನಿಮ್ಗೆ ಇಷ್ಟನ, ಒಂದು ಹಾಡು ಹಾಕ್ಕೊಂಡು ಒಂದು 10 ನಿಮಿಷ ಡ್ಯಾನ್ಸ್ ಮಾಡಿಬಿಡಿ. ಮನಸ್ಸಿನ ಮಾನಸಿಕ ಒತ್ತಡಗಳೆಲ್ಲವೂ ದೂರವಾಗ್ತವೆ. ಇದರಿಂದ ನಿಮ್ಮ ಎಂಡಾರ್ಫಿನ್ಗಳು ಉತ್ಪತ್ತಿ ಆಗ್ತವೆ, ನಿಮ್ಮ ದೇಹಕ್ಕೆ ಇನ್ನೂ ಉತ್ಸಾಹವನ್ನು ಕೊಡ್ತವೆ ಸ್ನೇಹಿತರೆ. ನಾನು ತಿಳ್ಕೊಂಡಿರೋದು ಇದೇ ವಿಚಾರ. ನನಗೂ ಕೂಡ ಈಗ 40 ಹತ್ತತ್ರ ಬರ್ತಾ ಇದೆ, ಆದರೂ ಕೂಡ ನಾನು ತುಂಬ ಉತ್ಸಾಹದಲ್ಲೇ ಇರ್ತೀನಿ. ಯಾಕಂದರೆ ನಾನು ಭಗವಂತನನ್ನೇ ಫ್ರೆಂಡ್ ಮಾಡ್ಕೊಂಬಿಟ್ಟಿದ್ದೀನಿ. ಹಾಗಾಗಿ ನಮ್ಮ ಹತ್ರ ಇದ್ದಾಗೊಂದು ಇಲ್ದಾಗೊಂದು ಮಾಡುವ ಈ ಜನರ ಮಾತಿಗೆ ಬೆಲೆ ಕೊಡೋದಕ್ಕಿಂತ, ಅವ್ರ ಹತ್ರ ಅತಿಯಾಗಿ ನಮ್ಮ ಸಮಯವನ್ನು ವ್ಯರ್ಥ ಮಾಡೋದಕ್ಕಿಂತ ಭಗವಂತನಿಗೆ ನಮ್ಮ ಸಮಯವನ್ನು ಕೊಟ್ಟು ನಮ್ಮ ಕಾಳಜಿಯನ್ನು ಮಾಡಿಕೊಂಡು ನಮ್ಮನ್ನು ಗೌರವಿಸ್ತಾ ನಮ್ಮ ಕುಟುಂಬದ ಜವಾಬ್ದಾರಿಯನ್ನು ತಗೊಂಡು ಅದನ್ನು ಯಾವ ರೀತಿ ಒಂದು ಉತ್ತಮವಾದ ದಡವನ್ನು ಸೇರಿಸಬೇಕು ಅನ್ನೋ ರೀತಿಯಲ್ಲಿ ನಮ್ಮ ದಿನನಿತ್ಯದ ಯೋಚನೆಗಳು ಇದ್ದರೆ ಖಂಡಿತವಾಗಿ, ಅಂದರೆ ನಮ್ಮ ದೃಷ್ಟಿಕೋನ ಒಂದು ಒಳ್ಳೆಯದ್ರ ಕಡೆ ಸಾಗದಷ್ಟು ನಮ್ಮ ಜೀವನ ಉತ್ತಮವಾಗ್ತಾ ಹೋಗುತ್ತೆ ಅಲ್ವಾ. ನಾನು ತಿಳ್ಕೊಂಡಿರೋದು ಇಷ್ಟೇ ಸ್ನೇಹಿತರೆ. ಹಾಗಾಗಿ ಈ ಎಂಡಾರ್ಫಿನ್ಗಳು ನೈಸರ್ಗಿಕ ಒಂದು ನೋವು ನಿವಾರಕಗಳಾಗಿವೆ. ಒಳ್ಳೆಯ ಭಾವನೆ ಯಾವ ರೀತಿ ನಿಮ್ಮ ಮನಸ್ಸಲ್ಲಿ ಮೂಡಿಸ್ಕೊಳ್ತಾ ಹೋಗ್ತಿರೋ ಅವು ರಾಸಾಯನಿಕಗಳಾಗಿ ಪರಿವರ್ತನೆಗೊಳ್ಳುತ್ತವೆ. ನಿಮ್ಮನ್ನು ಸದಾ ಸಕಾರಾತ್ಮಕವಾಗಿ ಇಡಲಿಕ್ಕೆ ಪ್ರಯತ್ನ ಪಡ್ತವೆ, ಖಿನ್ನತೆ ಕಡಿಮೆ ಮಾಡ್ತವೆ, ಆತ್ಮವಿಶ್ವಾಸವನ್ನು ಹೆಚ್ಚಿಸ್ತವೆ. ಆಗ ದೇಹದ ತೂಕ ತನ್ನಿಂದ ತಾನೇ ಕಡಿಮೆ ಆಗ್ತಾ ಹೋಗುತ್ತೆ. ನಾನು ಜೀವನದಲ್ಲಿ ಸಾಕಷ್ಟು ನೋವು ಪೆಟ್ಟುಗಳನ್ನು ತಿಂದಿದ್ದೀನಿ, ಆದರೆ ಆಗೆಲ್ಲ ನಾನು ನಂಬಿದ್ದು ಭಗವಂತನನ್ನೇ, ನನ್ನ ಗುರುವನ್ನೇ. ಅವರೇ ನನ್ನನ್ನು ಕೈ ಹಿಡಿದು ಇವತ್ತು ನಡೆಸ್ತಾ ಇರೋದು. ನಾನು ಹಿಂದೆ ತಿರುಗಿ ಆ ನೋವುಗಳನ್ನು ಮತ್ತೆ ನೋಡಲಿಕ್ಕೆ ಅವಕಾಶಗಳನ್ನು ಕೊಟ್ಟಿಲ್ಲ ನನ್ನ ಪಾಪ. ಆ ರೀತಿಯಾಗಿ ಅವರು ಗುರುವಾಗಿ ನನಗೆ ಹಂತವಾಗಿ ಮಾರ್ಗದರ್ಶನ ಮಾಡ್ತಾ ನನ್ನ ಜೀವನದಲ್ಲಿ ನಾನು ಮುಂದೆ ಹೋಗಲಿಕ್ಕೆ ಸಹಾಯ ಮಾಡ್ತಾ ಇದ್ದಾರೆ.
ಯಾರೋ ದ್ವೇಷ ಮಾಡ್ತಾ ಇದ್ದಾರಾ, ಬಿಟ್ಬಿಡಿ. ಪ್ರಕೃತಿಯನ್ನು ಪ್ರೀತಿಸೋದು ಕಲೀರಿ. ಪ್ರಾಣಿ ಪಕ್ಷಿಗಳಲ್ಲಿ ದಯೆ ತೋರಿಸ್ರಿ, ಕರುಣೆ ತೋರಿಸ್ರಿ, ಪ್ರೇಮವನ್ನು ಮೂಡಿಸ್ಕೊಳ್ರಿ. ಈ ರೀತಿಯಾಗಿ ಪ್ರಕೃತಿಗೆ ಕನೆಕ್ಟ್ ಆಗ್ರಿ, ಈ ಬ್ರಹ್ಮಾಂಡದ ಶಕ್ತಿಗಳಿಗೆ ಕನೆಕ್ಟ್ ಆಗ್ರಿ. ಯಾರು ನಿಮಗೆ ಮೋಸ ಮಾಡ್ಬೋದು, ಆದರೆ ಈ ಶಕ್ತಿಗಳು ಯಾವತ್ತಿಗೂ ಕೂಡ ನಿಮ್ಮನ್ನು ಮೋಸ ಮಾಡೋದಿಲ್ಲ. ಇನ್ನೂ ನಿಮ್ಮ ನೊಂದ ಮನಸ್ಸಿಗೆ ಸಾಂತ್ವನ ನೀಡ್ತವೆ, ಹೀಲ್ ಮಾಡ್ತವೆ. ಅಂತಹ ಶಕ್ತಿ ಈ ಪಂಚಭೂತಗಳಿಗೆ ಇದೆ ಸ್ನೇಹಿತರೆ. ಈ ಬ್ರಹ್ಮಾಂಡದ ಶಕ್ತಿಗಳಿಗೆ, ಈ ಪ್ರಕೃತಿಗೆ, ಈ ಗಿಡ ಮರ ನೀರು ಗಾಳಿ ಬೆಳಕಿಗಿದೆ. ಅದನ್ನು ಮೊದಲು ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಕಷ್ಟ ದುಃಖ ಸಮಸ್ಯೆ ಏನೇ ಇದ್ದರೂ ಅದನ್ನು ಯಾರ ಹತ್ರನಾದರೂ ಹೇಳ್ಕೊಳ್ಬೇಕು ಅಂತೇಳಿ ನಿಮಗೆ ಅನಿಸ್ತಾ ಇದೆ ಅಂದರೆ ನೀವು ನಂಬಿದ ಗುರು ದೈವಶಕ್ತಿ ಹಾಗೆ ಈ ಪ್ರಕೃತಿ ಹತ್ರ ಹೇಳ್ಕೊಳ್ಳಿ, ಪ್ರಾಣಿ ಪಕ್ಷಿಗಳ ಹತ್ರ ಹೇಳ್ಕೊಳ್ರಿ. ಯಾವ ರೀತಿ ಚಮತ್ಕಾರದ ರೀತಿಯಲ್ಲಿ ನಿಮ್ಮ ಜೀವನದಲ್ಲಿರುವ ಅನೇಕ ರೀತಿಯ ಸಮಸ್ಯೆಗಳಿಂದ ಹೊರಗೆ ಬರ್ತೀರಾ ಅಂತೇಳಿ ನೀವೇ ನೋಡ್ತಾ ಹೋಗ್ತೀರಾ. ಹಾಗಾಗಿ ಒಂದು ಹೊಸ ಅಭ್ಯಾಸದೊಂದಿಗೆ ಹವ್ಯಾಸದೊಂದಿಗೆ ನೀವು ಹೊಸ ವರ್ಷವನ್ನು ಶುರು ಮಾಡಿ. ಹಾಗೆ ಹಳೆಯದನ್ನೆಲ್ಲ ಬಿಟ್ಬಿಡಿ, ಇದೇ ವರ್ಷದಲ್ಲಿ ಬಿಟ್ಬಿಡಿ. ದ್ವೇಷ, ಒಂದು ಅಸೂಯೆ, ಯಾರೋ ಏನೋ ಅಂದರು ಅವ್ರ ಮೇಲೆ ನಾನು ದ್ವೇಷ ಸಾಧಿಸಬೇಕು, ಅವೆಲ್ಲ ಗುಣಗಳನ್ನು ಬಿಟ್ಬಿಡ್ರಿ. ಅವುಗಳನ್ನು ಬಿಟ್ಟಾಗಲೇ ಹೊಸದೊಂದು ಆ ಜಾಗದಲ್ಲಿ ತುಂಬಲಿಕ್ಕೆ ಶುರುವಾಗೋದು. ಯಾಕಂದರೆ ಇಂಥ ಕೆಲವು ವಿಚಾರಗಳಿಂದ ಮನಸ್ಸು ತುಂಬಿಕೊಂಡು ಹೋಗಿರುತ್ತೆ, ಆಗ ಅಲ್ಲಿ ಹೊಸದನ್ನು ತುಂಬಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಹೇಳ್ತಾ ಇದ್ದೀನಿ ಸ್ನೇಹಿತರೆ, ನಮ್ಮ ಜೀವನ ಸಮೃದ್ಧವಾಗಿರಬೇಕು, ಮಾಡಿದ ಕೆಲಸ ಕೈ ಹಿಡಿಬೇಕು. ನಾವು ಕೆಲಸದಲ್ಲಿ ಹಣ ಸಂಪಾದನೆ ಮಾಡಬೇಕಂದ್ರೆ ಆ ಕೆಲಸದಲ್ಲಿ ನಾವೇನು ಸಂಪಾದನೆ ಮಾಡ್ತೀವಲ್ಲ ಅದು ಉಳಿಬೇಕು. ಯಾವುದೇ ರೀತಿ ಅನಾವಶ್ಯಕ ಖರ್ಚುಗಳು ಬರಬಾರ್ದು. ಜೀವನದಲ್ಲಿ ಅಡ್ಡಿ ಆತಂಕಗಳು ಏನೂ ಇಲ್ಲದೇನೆ ಮಕ್ಕಳನ್ನು ಒಂದು ಒಳ್ಳೆ ರೀತಿಯಲ್ಲಿ ಸಂಭಾಳಿಸ್ಕೊಂಡು ಒಂದು ಒಳ್ಳೆ ರೀತಿಯಲ್ಲಿ ಉತ್ತಮವಾದ ಒಂದು ಪ್ರೇರಣೆ ಕೊಡ್ತಾ ಸಂಸ್ಕಾರಗಳನ್ನು ಕಳಿಸ್ತಾ ನಾವು ಒಂದು ಒಳ್ಳೆ ರೀತಿಯಲ್ಲಿ ಇರಬೇಕು ಅಂತ ಹೇಳಿ ನಾವು ಬಯಸ್ತಾ ಇದ್ದೀವಿ ಅಂದರೆ ನಮ್ಮ ಹೊಸ ವರ್ಷದ ಒಂದು ಉದ್ದೇಶ ಈ ರೀತಿಯೊಂದಿಗೆ ಕಾಲಿಡಬೇಕು. ಆಗ ಖಂಡಿತ ನಿಮ್ಮ ಜೀವನದಲ್ಲಿ ಅನೇಕ ರೀತಿಯ ಒಂದು ಒಳ್ಳೊಳ್ಳೆಯ ಪರಿವರ್ತನೆಗಳನ್ನು ಕಾಣೋದಂತೂ ಸತ್ಯ ಸ್ನೇಹಿತರೆ. ಯಾಕಂದರೆ ನಮ್ಮ ಮನಸ್ಸು ಎಲ್ಲದಕ್ಕೂ ಮೂಲ ಕಾರಣ ಆಗಿರುತ್ತೆ. ಅದರಲ್ಲಿ ನೀವು ಯಾವ ರೀತಿ ಗುಣಗಳನ್ನು ಉತ್ಪತ್ತಿ ಮಾಡ್ಕೊಳ್ತೀರೋ ಅದೇ ನಿಮ್ಮ ಭವಿಷ್ಯವಾಗಿ ರೂಪುಗೊಳ್ತಾ ಹೋಗುತ್ತೆ. ನೀವು ಕೂಡ ಈ ಕ್ಷಣದಿಂದ ಒಂದು ಹೊಸ ಯೋಚನೆಯೊಂದಿಗೆ ನಿಮ್ಮ ಜೀವನದ ಶೈಲಿಯನ್ನು ಬದಲಾಯಿಸ್ಕೊಳ್ಳಿ. ಖಂಡಿತ ಯಾರು ಏನೋ ಹೇಳ್ತಾ ಇದ್ದಾರೆ, ನಿಮ್ಮನ್ನು ತಡೀತಾ ಇದ್ದಾರೆ, ದುರುದ್ದೇಶ ಹೊಂದಿದ್ದಾರೆ, ಕೆಟ್ಟದಾಗಿ ಪರಿಣಾಮ ಬೀರ್ತಾ ಇದ್ದಾರೆ, ಅದೆಲ್ಲದಕ್ಕೂ ಉತ್ಪತ್ತಿ ಅವರೇ ಅಲ್ವಾ? ಅಂದರೆ ಮೂಲ ಕಾರಣ ಅವರೇ, ಜನ್ಮದಾತರು ಅವರೇ ಅಂದಮೇಲೆ ನಿಮ್ಮ ಹತ್ರ ಅವು ಕೆಳಗೆ ಜಾಗ ಇಲ್ಲ ಅಂದರೆ ಅವು ಹೋಗಿ ಸೇರೋದು ಅವರನ್ನೇ. ಹಾಗಾಗಿ ಆ ಒಂದು ವಾಸ್ತವ ಸತ್ಯವನ್ನು ಅರ್ಥ ಮಾಡ್ಕೊಳ್ಳಿ, ಬದಲಾಗಿ ಜೀವನದಲ್ಲಿ ಸುಖವಾಗಿರಿ ಅಂತೇಳಿ. ಮುಂದಿನ ವಿಡಿಯೋದಲ್ಲಿ ದೃಷ್ಟಿದೋಷ ತಾಗತ್ತಾ, ಅದರಿಂದ ಜೀವನದಲ್ಲಿ ನಕಾರಾತ್ಮಕತೆಯ ಜೊತೆಗೆ ಜೀವನ ಕೂಡ ಅಡೆತಡೆಗಳಿಂದ ನೋವನ್ನು ಅನುಭವಿಸುತ್ತಾ ಅದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ. ಹಾಗೆ ಬೆಳಗ್ಗೆ 4 ಗಂಟೆಯಿಂದ 10:30 ತನಕ ನನ್ನ ದಿನದ ರೊಟೀನ್ ಇದಾಗಿತ್ತು ಸ್ನೇಹಿತರೆ. ನಾನು ದಿನನಿತ್ಯ ಬೆಳಗ್ಗೆ ಬೇಗನೆ ಹೇಳೋದು, ಯಾವಾಗಲೂ ಅಪರೂಪಕ್ಕೊಮ್ಮೆ ತಡವಾಗಿ ಹೇಳ್ತೀನಿ, ಇಲ್ಲ ಅಂತಲ್ಲ. ಆದರೆ ನಾನು ಬೆಳಗ್ಗೆ ಬೇಗ ಹೇಳೋದ್ರಿಂದ ನನಗೆ ಬಹಳ ಬೇಗ ಎಲ್ಲ ಕೆಲಸ ಆಗುತ್ತೆ. ಹಾಗೆ ಮನಸ್ಸು ಕೂಡ ಪ್ರಶಾಂತವಾಗಿರುತ್ತೆ. ಅದರಲ್ಲೂ ಮನೆಯನ್ನು ಸ್ವಚ್ಛಗೊಳಿಸ್ಕೊಂಡು ಬೆಳಗ್ಗೆ ಪೂಜೆ ಮಾಡಿಬಿಟ್ರೆ ನನಗೆ ತುಂಬ ಅಂದರೆ ತುಂಬ ಅದು ಯಾವ ರೀತಿ ಪಾಸಿಟಿವ್ ಫೀಲ್ ಆಗುತ್ತೆ ಅಂದರೆ ಹೇಳೋಕ್ಕೆ ಆಗೋದಿಲ್ಲ. ಅಷ್ಟೊಂದು ಆ ದಿನದ ಎಲ್ಲ ಕೆಲಸಗಳು ಒಳ್ಳೆ ರೀತಿಲಿ ಆಗ್ತವೆ. ಇದು ನನ್ನ ನಂಬಿಕೆ. ಹಾಗಾಗಿ ನಾನು ಬಹಳ ಬೇಗ ಹೇಳೋ ಅಭ್ಯಾಸನೇ ಬಹಳ ವರ್ಷಗಳಿಂದ ನನ್ನ ಜೀವನದಲ್ಲಿ ತುಂಬ ಕುಗ್ಗಿ ಜೀವನನೇ ಬೇಡ ಅನ್ನೋ ರೀತಿಲಿ ಆದಾಗಿಂದನೂ ನಾನು ಈ ಅಭ್ಯಾಸ ಮಾಡಿಕೊಂಡೆ. ಇದೇ ಒಂದು ಅಭ್ಯಾಸ ನನ್ನನ್ನು ಎಲ್ಲೋ ಒಂದು ರೀತಿಲಿ ಇಷ್ಟರ ಮಟ್ಟಿಗೆ ಚೆನ್ನಾಗಿಟ್ಟಿದೆ ಸ್ನೇಹಿತರೆ. ಹಾಗಾಗಿ ಬೆಳಗ್ಗೆ ಬೇಗ ಹೇಳಿ, ಆ ಸಮಯ ನಿಮಗೆ ನೀವು ಕೊಟ್ಕೊಳ್ಳೋದು. ಹಾಗಾಗಿ ಯಾಕಂದರೆ ದಿನದಲ್ಲಿ ಬರೀ ಒತ್ತಡ, ಅದು ಇದು ಕೆಲಸ ಅಂತೇಳಿ ಬೇರೆಯವರಿಗೆ ನಾವು ಒದ್ದಾಡೋದಾಗತ್ತೆ ಅಲ್ವಾ, ಒತ್ತಡಗಳಿಗೆ ಕಮಿಟ್ಮೆಂಟ್ಗಳಿಗೆ. ಆದರೆ ಬೆಳಗ್ಗೆ ಬೇಗ ಇದ್ದರೆ ಆ ಸಮಯ ನಿಮ್ಮದಾಗಿರುತ್ತೆ. ನಿಮ್ಮ ಕಾಳಜಿ ಮಾಡ್ಕೊಳ್ತೀರಾ. ಎಷ್ಟೋ ಒಂದು ರೀತಿಯಲ್ಲಿ ಧ್ಯಾನ ಆಗಿರ್ಬೋದು, ಪೂಜೆ ಆಗಿರ್ಬೋದು, ಇವೆಲ್ಲವೂ ನಿಮ್ಮ ಮುಂದಿನ ದಿನಕ್ಕೆ ಒಂದು ಪ್ರೇರಣೆಯಾಗಿ ನಿಲ್ತವೆ, ಹಾಗೆ ಒಂದು ಭರವಸೆಯಾಗಿ ನಿಲ್ತವೆ ಸ್ನೇಹಿತರೆ. ನಿಮಗೆ ಇದು ಸರಿ ಅನಿಸಿದರೆ ಹಾಗೆ ನಿಮ್ಮ ತಂದೆ ತಾಯಿಯನ್ನು ಗೌರವಿಸಿ ಪ್ರೀತಿಸಿ. ಈ ವಿಚಾರವನ್ನು ಯಾವತ್ತಿಗೂ ಮರಿಬೇಡಿ. ನಾನು ವ್ರತ ಹಾಗೆ ಕೆಲವು ಪೂಜೆಗಳನ್ನು ಬಹಳಷ್ಟು ಮಾಡ್ತೀನಿ. ನನಗದು ತೃಪ್ತಿ ಕೊಡುತ್ತೆ. ಯಾರನ್ನೋ ಮೆಚ್ಚಿಸೋಕ್ಕೋಸ್ಕರ ನಾನು ಮಾಡ್ತಾಯಿಲ್ಲ. ಅದರಿಂದ ನನಗೆಲ್ಲೋ ಒಂದು ರೀತಿಯಲ್ಲಿ ತುಂಬ ಒಂದು ಸಕಾರಾತ್ಮಕ ಎನರ್ಜಿ ಸಿಗುತ್ತೆ. ಹಾಗಾಗಿ ನಾನು ಯಾವಾಗಲೂ ಅದನ್ನು ಮಾಡ್ತೀನಿ. ನನಗೆ ಅದು ತುಂಬ ಇಷ್ಟ. ಹಾಗೆ ನಾನು ವಾಕ್ ಕೂಡ ಮಾಡ್ತೀನಿ ಬೆಳಗ್ಗೆ ಮತ್ತು ಸಂಜೆ 2 ಸಮಯ. ಅಂದರೆ ಒಂದೊಂದು ಸಾರಿ ಬೆಳಗ್ಗೆ ಬರಲಿಕ್ಕಾಗಲಿಲ್ಲ ಅಂದರೆ ಸಂಜೆ ನಾನು ತಪ್ಪಿಸೋದಿಲ್ಲ. ಹಾಗೆ ನಾನು ಬೆಳಗ್ಗೆ ಬರಲಿಲ್ಲ ಇವತ್ತು, ಯಾಕಂದರೆ ಧನುರ್ಮಾಸದ ಮೊದಲ ದಿನದ ಪೂಜೆಯನ್ನು ನಾನು ಮಾಡ್ತಾ ಇದ್ದಿದ್ದರಿಂದ ತುಂಬ ಗಡಿಬಿಡಿ ಆಯಿತು. ಅಲ್ಲೂ ಹೋಗಬೇಕಾಗಿತ್ತಲ್ಲ ಪೂಜೆಗೆ. ಹಾಗಾಗಿ ಇವತ್ತು ಸಮಯ ಸಾಲಲ್ಲ ಅಂತೇಳಿ ನಾನೇ ಅದನ್ನು ಸ್ಕಿಪ್ ಮಾಡಿದೆ. ಸಂಜೆ ಬಂದಿದ್ದೀನಿ, ಅದನ್ನು ಕೂಡ ಈ ವಿಡಿಯೋದಲ್ಲಿ ಆ್ಯಡ್ ಮಾಡಿದ್ದೀನಿ. ಅಂದರೆ ಈ ಒಂದು ಪಾರ್ಕನ್ನು ಈ ಕೆರೆ ಮಧ್ಯೆ ಇದೆ, ಇದನ್ನು ನಾನು ಒಂದು ಸುತ್ತ ಹಾಕ್ತೀನಿ. ಸಂಜೆ ಒಂದು 4 ಕಿಲೋಮೀಟ್ರ್ ಆಗ್ಬೋದು. ನನ್ನ ಮನಸ್ಸಿಗೆ ತುಂಬ ಅಂದರೆ ತುಂಬ ತೃಪ್ತಿ ಕೊಡುತ್ತೆ. ಸ್ವಲ್ಪ ಹೊತ್ತು ಈ ಜುಳು ಹರಿಯುವ ನೀರನ್ನು ನೋಡ್ತೀನಿ. ಇದು ಕೂಡ ನನ್ನನ್ನು ಹೀಲ್ ಮಾಡುತ್ತೆ. ಎಷ್ಟೋ ಸರಿ ನಂಗೆ ತುಂಬ ಮನಸ್ಸಿಗೆ ನೋವಾದಾಗ ಈ ನೀರನ್ನು ನೋಡಿದಾಗ ನನಗದು ಯಾರೂ ಕೊಡದ ಸಂತೋಷವನ್ನು ಕೊಡ್ತಾರೆ. ಇದರ ಫೀಲ್ ನೀವು ಮಾಡ್ತಾ ಬನ್ನಿ. ಅಂದರೆ ಪ್ರಕೃತಿಯ ಜೊತೆಗೆ ಕನೆಕ್ಟ್ ಆಗ್ತಾ ಬನ್ನಿ. ಖಂಡಿತವಾಗಿ ಇದು ಅದ್ಭುತವಾದ ತಿರುವನ್ನು ಕೊಡುತ್ತೆ.
ಅತಿಯಾದ ಒತ್ತಡ, ಮಾನಸಿಕ ಒಂದು ಹಿಂಸೆಗಳಾಗಿರ್ಬೋದು, ಜೀವನದ ಜಿಗುಪ್ಸೆಗಳಾಗಿರ್ಬೋದು, ನಿರಾಸೆಗಳಾಗಿರ್ಬೋದು, ಎಲ್ಲವೂ ಕೊನೆಗೊಂಡು ಎಲ್ಲೋ ಒಂದು ರೀತಿಯಲ್ಲಿ ನಿಮ್ಮ ಜೀವನ ಹೊಸದಾಗಿ ಆರಂಭ ಆಗಲಿಕ್ಕೆ ಶುರುವಾಗುತ್ತೆ. ಹಾಗಾಗಿ ಅದೇ ಜೀವನ ಯಾವ ರೀತಿ ಅನ್ನೋಂಗೆ ಆಗಬಾರ್ದು ಅಂದರೆ ಅದೇ ಮಾತು, ಅದೇ ಕತೆ, ಅದೇ ಜಗಳ, ಇನ್ನೊಬ್ಬರ ಬಗ್ಗೆ ಮಾತಾಡೋದು, ಈ ವಿಚಾರ ಬೇಡ. ಅಂಥ ಜನರನ್ನು, ಅಂಥ ವಿಚಾರಗಳನ್ನು ನೆಗ್ಲೆಕ್ಟ್ ಮಾಡ್ತಾ ಬನ್ನಿ, ಇಗ್ನೋರ್ ಮಾಡ್ತಾ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಅವರನ್ನು ಉಪಯೋಗಿಸ್ತಾ ಬಂದರೆ ನಿಮ್ಮ ಜೀವನದ ಶೈಲಿಯೇ ಬದಲಾಗುತ್ತೆ. ಹಾಗೆ ನಿಮ್ಮ ಒಂದು ಉದ್ದೇಶ ಖಂಡಿತವಾಗಿ ಈಡೇರ್ತಾ ಹೋಗುತ್ತೆ ನಿಧಾನವಾಗಿ. ಸ್ನೇಹಿತರೆ, ನಾನು ಆವಾಗಲೇ ತೋರಿಸಿದ ಹಣ್ಣು ರಾಮ ಸೀತಾಫಲ ಅಂತ ಹೇಳಿ ಗೊತ್ತಲ್ವ ನಿಮಗೆ? ತುಂಬ ಜನಕ್ಕೆ ಗೊತ್ತಿರುತ್ತೆ. ಸೀತಾಫಲ ಇರುತ್ತಲ್ಲ, ಇದು ರಾಮ ಸೀತಾಫಲ ಅಂತೇಳಿ. ಇದು ಈ ಥರ ಇರುತ್ತೆ, ಬೀಜ ಸ್ವಲ್ಪ ಕಡಿಮೆ ಇರುತ್ತೆ, ಆದರೆ ಹಣ್ಣು ತುಂಬ ಚೆನ್ನಾಗಿರುತ್ತೆ, ಸಿಹಿ ಇರುತ್ತೆ ಭಾಳ. ಮಧ್ಯಾಹ್ನ ನುಗ್ಗೆ ಸೊಪ್ಪಿನ ಪಲ್ಯ ಮಾಡಿ ಬಸ್ಸಾರು ಮಾಡೋಣ ಅಂತೇಳಿ ಅಂದ್ಕೊಂಡಿದ್ದೆ. ಆದರೆ ನಮ್ಮ ಮನೆಯವರ ಹಳ್ಳಿ ಕೆಲಸಕ್ಕೆ ಹೋಗಿರೋದ್ರಿಂದ ಮಧ್ಯಾಹ್ನ ಊಟಕ್ಕೆ ಬರಲ್ಲ. ಹಾಗಾಗಿ ನಾನು ಮಧ್ಯಾಹ್ನ ಅದನ್ನು ಸ್ಕಿಪ್ ಮಾಡಿ ಸಂಜೆಗೆ ಮಾಡೋಣ ಅಂತ ಇದ್ದೀನಿ. ಹಾಗಾಗಿ ಅದನ್ನು ಎತ್ತಿಟ್ಟು ನನ್ನ ಕೆಲಸ ಮಾಡ್ತಾಯಿದ್ದೀನಿ. ಯಾಕಂದರೆ ಸಂಜೆ ಮಕ್ಕಳಿಗೆ ಓದಿಸ್ತಾ ಆ ಕೆಲಸ ಸಪ್ಪೆಲ್ಲ ಬಿಡಿಸ್ಕೊಂಡು ಆಮೇಲೆ ಅಡುಗೆ ಮಾಡ್ತೀನಿ. ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತಾ ನೆಕ್ಸ್ಟ್ ದೃಷ್ಟಿದೋಷದ ಬಗ್ಗೆ ನಿಮಗೆ ವಿಚಾರವನ್ನು ತಿಳಿಸ್ತಾ ಹೋಗ್ತೀನಿ. ಸ್ನೇಹಿತರೆ, ಹೊಸೊಬ್ಬರಿಗೆ ಈ ವಿಡಿಯೋ ತುಂಬ ಲಾಂಗ್ ಅನಿಸ್ಬೋದು, ಇಲ್ಲಾಂದರೆ ಇದೇನಪ್ಪ ಹೇಳ್ತಾರೆ ಅಂತ ಹೇಳಿ ಅನಿಸ್ಬೋದು. ಖಂಡಿತ ಇದೆಲ್ಲ ನಮ್ಮ ಜೀವನಕ್ಕೆ ಬೇಕಾಗಿರುವ ಮಹತ್ವಪೂರ್ಣವಾದ ಒಂದು ವಿಚಾರಗಳನ್ನೇ ನನ್ನ ಕೈಲಾದ ಮಟ್ಟಿಗೆ ತಿಳಿಸುವ ಪ್ರಯತ್ನವನ್ನು ನಾನು ಮಾಡಿದ್ದೀನಿ ಅಷ್ಟೇ. ಅಂದರೆ ಜೀವನವನ್ನು ನಿಗೂಢವಾಗಿ ನೋಡೋದಕ್ಕಿಂತ ವಾಸ್ತವವಾಗಿ ನೋಡಿ, ಖಂಡಿತವಾಗಿ ಅದು ಅರ್ಥ ಆಗುತ್ತೆ. ಚಳಿಗಾಲದಲ್ಲಿ ವ್ರತಗಳು ಯಾಕೆ ಜಾಸ್ತಿ ಅಂದರೆ ನಾವು ಆಲಸ್ಯದಿಂದ ಮಲಗಬಾರ್ದು, ಒತ್ತಡಕ್ಕೆ ಜಾರಬಾರ್ದು. ಹಾಗಾಗಿ ಪೂಜೆ ಪುನಸ್ಕಾರಗಳು, ವ್ರತಗಳು ಅನ್ನುವ ವಿಚಾರದಲ್ಲಾದರೂ ಕೂಡ ನಮ್ಮ ದೇಹವನ್ನು ಆ್ಯಕ್ಟಿವ್ ಆಗಿಡಬೇಕು ಅನ್ನೋ ರೀತಿಲಿ ಈ ವ್ರತ ನಿಯಮಗಳನ್ನು ನಮ್ಮ ಹಿರಿಯರು, ಋಷಿಮುನಿಗಳು ನಮಗೆ ತೋರಿಸ್ಕೊಟ್ಟು ಹೋಗಿದ್ದಾರೆ. ಹಾಗಾಗಿ ಸಾಧನೆ ಮಾಡಲಿಕ್ಕೆ ಇದೊಂದು ಅದ್ಭುತವಾದ ಒಂದು ಚಳಿಗಾಲ ಅಂತ ಹೇಳ್ಬೋದು. ಮಾಡಬೇಕಷ್ಟೇ. ಚಳಿ ಅಂತ ಅಂದ್ಕೊಂಡ್ರೆ ಇಲ್ಲ ಶೀತ ಆಗುತ್ತೆ, ಹಾಗಾಗುತ್ತೆ, ಹೀಗಾಗುತ್ತೆ, ಹಾಗೇ ಆಗುತ್ತೆ. ಏನೂ ಆಗೋದಿಲ್ಲಪ್ಪ, ನಾನು ಮಾಡಲೇಬೇಕು ಅನ್ನೋ ಉದ್ದೇಶವನ್ನು ಹೊಂದಿದಾಗ ಆ ಎಲ್ಲವೂ ಇಗ್ನೋರ್ ಮಾಡೋದಕ್ಕಾಗತ್ತಲ್ಲ ನಾವು. ಹಾಗೆ ದೂರವಾಗ್ತವೆ, ನಮ್ಮ ಒಂದು ಸಾಧನೆಯನ್ನು ನಾವು ಮಾಡ್ತೀವಿ. ಇದೇ ಥರ ನಮ್ಮ ಜೀವನದಲ್ಲಿ ಅನೇಕ ರೀತಿಯ ಸಮಸ್ಯೆಗಳಿಂದ ಹೊರಗೆ ಬರಬೇಕು ಅಂದರೆ ಕೆಲವರು ಅನವಶ್ಯಕ ವ್ಯಕ್ತಿಗಳ ವಿಚಾರದಲ್ಲಾಗಿರ್ಬೋದು, ಒಂದು ಏನೋ ನಮಗೆ ಇಲ್ಲ ಸಲ್ಲದ ಮಾತುಗಳನ್ನು ಆಡ್ತಾ ಇದ್ದಾರೆ ಅಂದರೆ ಅಂಥವ್ರನ್ನು ಇಗ್ನೋರ್ ಮಾಡಿ ನಾವು ಜೀವನದಲ್ಲಿ ಮುಂದೆ ಹೋಗೋದ್ರಿಂದ ನಮ್ಮ ಬೆಳವಣಿಗೆ ಆಗುತ್ತೆ. ಇಲ್ಲ ಅಂದರೆ ಅವ್ರ ಮಾತಿಗೆಲ್ಲ ತಲೆ ಕೆಡಿಸ್ಕೊಳ್ತಾ ಕುಂತ್ರೆ ನಾವು ಅಲ್ಲೇ ಇರ್ತೀವಿ, ನಾವು ಮುಂದೆ ಹೋಗೋಕ್ಕೆ ಆಗೋದಿಲ್ಲ. ನಮ್ಮ ಭಾಗ್ಯದ ಬಾಗಿಲು ತೆರೆದಿರುತ್ತೆ, ಆದರೆ ನಾವು ಅದ್ರ ಬಳಿ ಹೋಗದೆ ಅದೇನು ಮಾಡೋಕ್ಕಾಗೋದಿಲ್ಲ ಅಲ್ವಾ? ನಾವು ಇಂಥ ಎಲ್ಲ ವಿಚಾರಗಳನ್ನು ಬಿಟ್ಟು ನಾವು ಆ ಕಡೆ ಹೋದಾಗ ಅದು ತಾನು ಕೊಡಬೇಕಾಗಿರೋ ಎಲ್ಲ ಫಲಗಳನ್ನು ಕೊಡುತ್ತೆ. ಇದನ್ನೇ ಕರ್ಮ ಅನ್ನೋದು. ನಾವಾಗಿ ಒಂದು ಒಳ್ಳೆಯ ದಾರಿಯನ್ನು ಮಾಡ್ಕೊಂಡು ಅಲ್ಲಿಗೆ ಹೋಗಬೇಕು. ಭಗವಂತ ಕೊಡದೇ ಇರೋ ಭಾಗ್ಯ ಯಾವುದೂ ಇಲ್ಲ ಸ್ನೇಹಿತರೆ, ಅರ್ಥ ಮಾಡ್ಕೊಳ್ಳಿ. ಪ್ರಯತ್ನ ನಮ್ಮದು ಪ್ರಾಮಾಣಿಕವಾಗಿದ್ದರೆ ಭಗವಂತ ಅದಕ್ಕೆ ಫಲವನ್ನು ತಾವು ನಿರ್ಧಾರ ಮಾಡಿ ಹಂತ ಹಂತವಾಗಿ ಕೊಡ್ತಾ ಹೋಗ್ತಾರೆ. ಹೀಗೆ ಬೆಳಗ್ಗೆ ಎದ್ದರೆ ಮಕ್ಕಳನ್ನು ಸ್ನಾನ ಮಾಡಿಸೋದ್ರಿಂದ, ತಿಂಡಿ ತಿನ್ನಿಸೋದ್ರಿಂದ, ತಿಂಡಿ ಮಾಡೋದ್ರಿಂದ, ಅವ್ರನ್ನ ಸ್ಕೂಲಿಗೆ ಕಳಿಸೋದ್ರಿಂದ ಎಲ್ಲ ರೀತಿಯ ಕೆಲಸ ಕಾರ್ಯಗಳು ನಮಗೂ ಇರ್ತವೆ. ನಾವು ಅದನ್ನು ಭಾರ ಅಂದ್ಕೊಳ್ಬಾರ್ದು, ಅದನ್ನು ಒಂದು ಸಮರ್ಪಣೆ ಅಂದ್ಕೊಳ್ಬೇಕು. ನಾವು ಮಾಡಬೇಕು ಕರ್ತವ್ಯನ ಅನ್ನೋ ರೀತಿಯಲ್ಲಿ ನಾವು ಉತ್ಸಾಹದಿಂದ ಮಾಡಿದಾಗ ಆ ಕೆಲಸಗಳು ಭಾರ ಅನಿಸೋದಿಲ್ಲ. ಯಾರಿಗೆ ಮಾಡ್ತೀವಿ? ನಮ್ಮವರಿಗೆ ಮಾಡ್ತಾಯಿದ್ದೀವಲ್ವ, ನಮ್ಮ ಮಕ್ಕಳಿಗೆ ಮಾಡ್ತಾಯಿದ್ದೀವಲ್ವ ಅನ್ನೋ ಆತ್ಮ ಸಮರ್ಪಣೆಯಿಂದ ಮಾಡಿದಾಗ ಯಾವುದೂ ಕೂಡ ಭಾರ ಆಗೋದಿಲ್ಲ. ಯಾವಾಗ ನಮ್ಮ ಬಗ್ಗೆ ನಾವು ಒಂದು ನೆಗೆಟಿವ್ ಆಗಿ ಫೀಲ್ ಮಾಡ್ಕೊಳ್ತೀವೋ, ಬೇರೆಯವರನ್ನು ಅನುಕರಣೆ ಮಾಡ್ತೀವೋ, ಬೇರೆಯವರ ಜೀವನವನ್ನು ಅನುಕರಣೆ ಮಾಡ್ತೀವೋ, ನಮ್ಮ ಜೊತೆ ಹೋಲಿಸ್ಕೊಂಡು ನೋಡ್ಕೊಳ್ತೀವೋ, ಆಗ ನಮ್ಮ ಸಂಸಾರ ಸರಳವಾಗಿ ಸುಂದರವಾಗಿರುತ್ತೆ. ಆದರೂ ನಮ್ಗೆ ಅದು ಎಲ್ಲೋ ಒಂದು ರೀತಿಯಲ್ಲಿ ಉಸಿರುಗಡಿಸಿದ ಭಾವವನ್ನು ಮೂಡಿಸುತ್ತೆ. ಸ್ನೇಹಿತರೆ, ಮಾಹಿತಿ ಇಷ್ಟವಾಗಿದೆ ಅಂತ ಹೇಳಿ ಅಂದ್ಕೊಳ್ತೀನಿ. ನಿಮಗೆ ಯಾವ ವಿಚಾರದ ಬಗ್ಗೆ ಒಂದು ಮಾಹಿತಿ ಬೇಕು ಅಂತೇಳಿ ಕಮೆಂಟಲ್ಲಿ ತಿಳಿಸಿದರೆ ಖಂಡಿತವಾಗಿಯೂ ಅದರ ಬಗ್ಗೆ ನಾನು ಸಂಕ್ಷಿಪ್ತವಾದ ಒಂದು ವಿವರಣೆಯನ್ನು ಕೊಡುವುದರ ಮೂಲಕ ನಿಮಗೆ ಅದರದ್ದೇ ಆದ ಒಂದು ಬೆನಿಫಿಟ್ಗಳು ಯಾವ ರೀತಿ ಪಡ್ಕೊಳ್ಬೇಕು ಅನ್ನುವ ಮಾಹಿತಿಯನ್ನು ಕೂಡ ಕೊಡ್ತಾ ಹೋಗ್ತೀನಿ. ಸ್ನೇಹಿತರೆ, ಪುಸ್ತಕವನ್ನು ಓದಿ, ಹಾಡು ಹೇಳಿ, ತುಂಬ ಉತ್ಸಾಹದಿಂದ ಇರಿ. ಹಾಗೆ ಪ್ರಾಣಿ ಪಕ್ಷಿಗಳ ಜೊತೆ ಒಂದು ಸಂಪರ್ಕವನ್ನು ಇಟ್ಕೊಳ್ತಾ ಹೋಗಿ, ಹಾಗೆ ಪ್ರಕೃತಿಯ ಜೊತೆ ಕನೆಕ್ಟ್ ಆಗ್ತಾ ಹೋಗಿ. ಇವೆಲ್ಲವೂ ಕೂಡ ನಿಮ್ಮನ್ನು ನೈಸರ್ಗಿಕವಾಗಿ ಹೀಲ್ ಮಾಡ್ತವೆ, ನಿಮ್ಮಲ್ಲಿ ಆತ್ಮವಿಶ್ವಾಸವನ್ನು ತುಂಬುತ್ತವೆ. ಇದೇ ಆತ್ಮವಿಶ್ವಾಸ, ಉತ್ಸಾಹದ ಕ್ರಿಯೆಗಳು ನಿಮ್ಮಲ್ಲಿ ಎಂಡಾರ್ಫಿನ್ನ ಉತ್ಪತ್ತಿ ಮಾಡ್ತವೆ. ಈ ಎಂಡಾರ್ಫಿನ್ಗಳು ನಿಮ್ಮನ್ನು ಆರೋಗ್ಯದಾಯಕವಾಗಿಡ್ತವೆ. ಹಾಗೆ ವೈದ್ಯರಿಂದ ಹೆಚ್ಚಾಗಿ ದೂರನೇ ಇರುವ ಹಾಗೆ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಡ್ತವೆ. ಸ್ನೇಹಿತರೆ, ಆಸ್ಪತ್ರೆಗೆ ಹೋಗಬಾರ್ದು ಅಂತ ಹೇಳ್ತಾ ಇಲ್ಲ, ಆದರೆ ಇತಿಮಿತಿ ಇರಬೇಕು ಎಲ್ಲದಕ್ಕೂ ಅಂತ ಹೇಳ್ತಿದ್ದೀನಿ. ಅಂದರೆ ಸಣ್ಣ ಪುಟ್ಟ ಸಮಸ್ಯೆಗಳಿಗೆ ನಮ್ಮಲ್ಲೇ ಮದ್ದಿರುತ್ತೆ, ಅದನ್ನು ತಿರಸ್ಕಾರ ಮಾಡಿ ನಾವು ವೈದ್ಯರ ಬಳಿಗೇ ಹೋಗ್ತೀವಿ. ಅಂದರೆ ನಮ್ಮ ಬಗ್ಗೆ ಆಗಿರ್ಬೋದು, ನಮ್ಮ ಹಿರಿಯವರ ಬಗ್ಗೆ ಆಗಿರ್ಬೋದು, ಮಾತಿನ ಮೇಲೆ ನಮಗೀಗ ಗಮನ ಕಡಿಮೆ ಆಗಿದೆ, ಬೆಲೆ ಕಡಿಮೆ ಆಗಿದೆ, ನಮಗೆ ವೈದ್ಯರ ಮೇಲಿನ ನಂಬಿಕೆ ಹೆಚ್ಚಾಗಿದೆ. ಹಾಗಾಗಿ ನಾವು ಆಸ್ಪತ್ರೆಗೆ ಸಣ್ಣ ಪುಟ್ಟದಕ್ಕೂ ಹೋಗ್ತೀವಿ, ಮೆಡಿಷನ್ಗೆ ಅಡಿಕ್ಟ್ ಆಗ್ತಾ ಇದ್ದೀವಿ. ಖಂಡಿತ ನಮ್ಮ ಒಂದು ವಾಸ್ತವ ಗುಣಗಳನ್ನು ಮರಿತಾ ಇದ್ದೀವಿ ಅಷ್ಟೇ ಸ್ನೇಹಿತರೆ, ಅಲ್ವಾ? ಎಲ್ಲೋ ಒಂದು ರೀತಿಲಿ
ಯೋಚನೆ ಮಾಡಿದರೆ ಇದು ಸತ್ಯವಾದ ವಿಚಾರ ಅಂತೇಳಿ ನಿಮಗೂ ಕೂಡ ಅನಿಸ್ಬೋದು ಅಂಥೇಳಿ ನನ್ನ ಅನಿಸಿಕೆ. ಧನುರ್ಮಾಸದ ಪೂಜೆಯನ್ನು ಪ್ರಾರಂಭ ಮಾಡಿ ಒಂದು 3 ದಿನನಾದರೂ ಮಾಡುವ ಸಂಕಲ್ಪವನ್ನು ಮಾಡ್ಕೊಳ್ಳಿ. ಅರಳಿ ವೃಕ್ಷಕ್ಕೆ ಹೋಗ್ಲಿಕ್ಕೆ ಆಗಲಿಲ್ಲ ಅಂದರೆ ದಿನನಿತ್ಯ ನಿಮ್ಮ ಮನೆಯಲ್ಲೇ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಿ. ಖಂಡಿತವಾಗಿಯೂ ಒಳ್ಳೆಯದಾಗತ್ತೆ ಸ್ನೇಹಿತರೆ. ಅನೇಕ ರೀತಿಯ ಸಮಸ್ಯೆಗಳಿಂದ ಪರಿಹಾರ ಸಿಗುತ್ತೆ. ಶ್ರೀ ಚಾನಲಲ್ಲಿ ನಿಮ್ಮ ದಿನನಿತ್ಯದ ರೊಟೀನ್ ಹಾಕಿ ಅಂತೇಳಿ ತುಂಬ ಜನ ಕಮೆಂಟ್ ಮಾಡಿದರೆ, ಹಾಗಾಗಿ ನನ್ನದೇ ಆದ ಒಂದು ಅಡುಗೆ ಚಾನಲನ್ನು ಓಪನ್ ಮಾಡ್ಕೊಂಡಿದ್ದೆ. ಇದನ್ನು ನೆಗ್ಲೆಕ್ಟ್ ಮಾಡೋದು ಸರಿಯಲ್ಲ ಅಂತೇಳಿ ಅನ್ನಿಸ್ತು. ಹಾಗಾಗಿ ಇದರಲ್ಲೇ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಿದ್ದೀನಿ. ನನ್ನ ದಿನಚರಿ ಈ ರೀತಿಯಾಗಿರುತ್ತೆ. ನನ್ನ ದಿನಚರಿಯ ಬಗ್ಗೆ ಸ್ವಲ್ಪ ಅಂಶವನ್ನು ತಿಳಿಸ್ತಾ ನಿಮಗೆ ಯಾವುದು ಉಪಯೋಗನೋ ಅದ್ರ ಬಗ್ಗೆನೇ ಹೆಚ್ಚಾಗಿ ತಿಳಿಸ್ತಾ ಹೋಗ್ತೀನಿ ಸ್ನೇಹಿತರೆ. ಹೊಸಬರಿಗೂ ಕೂಡ ಸ್ವಾಗತ. ಯಾರೆಲ್ಲ ಹೊಸದಾಗಿ ವಿಡಿಯೋಗಳನ್ನು ನೋಡ್ತಾ ಇದ್ದೀರೋ ತುಂಬ ಹೃದಯದ ಧನ್ಯವಾದಗಳನ್ನು ನಿಮಗೆ ಅರ್ಪಿಸ್ತಾ, ನನ್ನ ಶ್ರೀ ಚಾನಲ್ನ ವೀಕ್ಷಕರು ಕೂಡ ಈ ಒಂದು ವಿಡಿಯೋನ ನೋಡ್ತಿದ್ರೆ ಅವರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ, ನಾಳೆಯ ರೊಟೀನಲ್ಲಿ ಆ ನುಗ್ಗೆ ಸೊಪ್ಪಿನ ಸಾರು ಪಲ್ಯ ಯಾವ ರೀತಿ ಮಾಡಿದೆ ಅಂತೇಳಿ ತೋರಿಸೋದ್ರ ಮೂಲಕ ಮತ್ತೆ ದಿನಚರಿ ಇರುತ್ತೆ. ಹಾಗೆ ಮತ್ತೊಂದು ವಿಭಿನ್ನ ರೀತಿಯ ಮಾಹಿತಿ ಇರುತ್ತೆ. ನಮಸ್ತೆ ಸ್ನೇಹಿತರೆ.